ಓಂ ಶಾಂತಿ. ಈ ದಿನ ನಾವು ಫುಲ್ ಸ್ಟಾಪ್, ಒಂದು ಸೆಕೆಂಡಲ್ಲಿ ಫುಲ್ ಸ್ಟಾಪನ್ನು ಇಡಿ, ಬಿಂದುವನ್ನು ಇಡಿ ಅಂತ ಬಾಬಾ ತಿಳಿಸಿದ್ದಾರೆ. ಒಂದು ಸೆಕೆಂಡಲ್ಲಿ ನಾವು ಬಿಂದುವನ್ನು ಹೇಗೆ ಇಡುವುದು, ಇದ್ರ ಬಗ್ಗೆ ಬಾಬಾರವರ ಮೂಲಕವೇ ತಿಳ್ಕೊಳ್ಳೋಣ. ಯಾವುದೇ ಒಂದು ಸಮಸ್ಯೆ, ಪರಿಸ್ಥಿತಿ ಏನೇ ಒಂದು ಇದ್ರೂ ಸಹ ನಾವು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕ್ತೀವಿ. ಯಾಕೆ, ಏನು, ಇದ್ಯಾಕಾಯ್ತು, ಈ ಥರ ಆಗಬಾರ್ದಿತ್ತಲ್ವಾ, ಈ ಥರನೂ ಆಗುತ್ತಾ, ಆಶ್ಚರ್ಯಾರ್ಥಕ, ಪ್ರಶ್ನಾರ್ಥಕ, ಜೊತೆಗೆ ಕಾಮಗಳು ಕೂಡ ಕೊಟ್ಕೊಂಡು ಹೋಗ್ತಿರ್ತೀವಿ. ಬಾಬಾ ಹೇಳ್ತಾರೆ, ಮಕ್ಕಳಿಗೆ ಇದು ವ್ಯರ್ಥ, ಸಮಯ ವ್ಯರ್ಥ ಆಗತ್ತೆ, ಇದರಿಂದ ಶಕ್ತಿ ವ್ಯರ್ಥ ಆಗತ್ತೆ. ನಿಮ್ಮ ಒಂದು ಸಂಕಲ್ಪಗಳು ವ್ಯರ್ಥ ಆಗತ್ತೆ. ಒಂದು ಸೆಕೆಂಡಲ್ಲಿ ಬಿಂದುವನ್ನು ಇಟ್ಬಿಡಿ. ಏನೇ ಪರಿಸ್ಥಿತಿ, ನೀವು ಯಾವುದೇ ಒಂದು ದೃಶ್ಯ ನೋಡಿದ್ರು, ಕೇಳಿದ್ರು, ನೀವಲ್ಲಿ ಒಂದು ಸೆಕೆಂಡಲ್ಲಿ ಯಾಕೆ, ಏನು ಅಂತ ಕ್ವಶನ್ ಮಾಡದೆ, ಅದರ ಬಗ್ಗೆ ಸಂಕಲ್ಪನೂ ಸಹ ನಾವು ನಡೆಸಬಾರ್ದು. ಸಂಕಲ್ಪನೂ ನಡೆಸದೆ ನಾವಲ್ಲಿ ಬಿಂದು ಇಟ್ಬಿಡ್ಬೇಕು. ಅದು ಯಾವಾಗ ಸಾಧ್ಯ? ಆ ಬಿಂದುವನ್ನು ನಾವು ಇಡೋದು ನಮಗೆ ಬಂತು ಅಂದರೆ ನಾವು ಆಗ ತೀವ್ರ ಪುರುಷಾರ್ಥಿಗಳು. ಅನಂತವಾದ ಸೇವೆಗೆ, ಬೇಹದ್ದಿನ ಸೇವೆಗೆ ನಿಮಿತ್ತರು ಆಗಲೇ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಬಾಬಾ ತಿಳಿಸ್ತಾರೆ, ಆತ್ಮ ಬಿಂದು, ಆತ್ಮಗಳ ತಂದೆ ಬಿಂದು, ಡ್ರಾಮಾ ಬಿಂದು ಅಂತ. ಡ್ರಾಮಾ ಬಿಂದು ಹೇಗೆ? ನಾವು ಆತ್ಮಗಳು ಬಿಂದು, ಬಿಂದು ಜ್ಯೋತಿರ್ಬಿಂದು ಸ್ವರೂಪನಾದ ತಂದೆಯ ಸಂತಾನ ನಾವು ಮಕ್ಕಳು. ನಾವು ಸಹ ಜ್ಯೋತಿರ್ಬಿಂದುಗಳೇ. ಬಿಂದು ಆಗಿ ಬಿಂದು ತಂದೆಯ ಸ್ಮೃತಿಯಲ್ಲಿರ್ತಾ ಡ್ರಾಮಾದಲ್ಲಿ ನಡೆಯುವಂತಹ ಪ್ರತಿಯೊಂದು ದೃಶ್ಯಕ್ಕೂ, ಸನ್ನಿವೇಶಕ್ಕೂ, ಪ್ರತಿಯೊಂದು ಮಾತಿಗೂ, ಪರಿಸ್ಥಿತಿಗೂ, ಸಮಸ್ಯೆಗೂ ಬಿಂದು ಇಡಬೇಕು. ಒಂದು ಸೆಕೆಂಡಲ್ಲಿ ನಮಗೆ ಇಷ್ಟು ಜ್ಞಾನವನ್ನು ಬಾಬಾ ನಮಗೆ ಕೊಟ್ಟಿದ್ದಾರೆ, ತಿಳಿಸ್ತಿದ್ದಾರೆ ಅಲ್ವಾ. 36ರಿಂದಲೂ ಸಹ 1936ರಿಂದಲೂ ಸಹ ಜ್ಞಾನವನ್ನು ಕೊಡ್ತಾನೇ ಬಂದಿದ್ದಾರೆ, ತಿಳಿಸ್ತಾನೇ ಬಂದಿದ್ದಾರೆ. ನಾವು ಬಿಂದು ಇಡೋದಕ್ಕೂ ಯಾವಾಗ ಸಾಧ್ಯ ಅಂದರೆ, ಬಿಂದು ಆಗಿ ಬಿಂದು ತಂದೆಯ ಸ್ಮೃತಿಯಲ್ಲಿ ಇದ್ದಾಗ ಮಾತ್ರ ನಾವು ಡ್ರಾಮಾದಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಷಯಕ್ಕೂ ಬಿಂದು ಇಡೋದಕ್ಕೆ ಸಾಧ್ಯ ಆಗುತ್ತೆ. ತೀವ್ರ ಪುರುಷಾರ್ಥಿಗಳಾಗೋದಕ್ಕೆ ಸಾಧ್ಯ ಆಗುತ್ತೆ. ಬೇಹದ್ದಿನ ವಿಶ್ವ ಸೇವಾ ದಾರಿಗಳು ಆಗೋದಕ್ಕೂ ಸಾಧ್ಯ ಆಗುತ್ತೆ. ಡ್ರಾಮಾ ಜ್ಞಾನವನ್ನು ಸಂಪೂರ್ಣವಾಗಿ ನಮಗೆ ಬಾಬಾ ಕೊಟ್ಟಿದ್ದಾರೆ, ತಿಳಿಸಿದ್ದಾರೆ, ಅರ್ಥ ಮಾಡಿಸಿದ್ದಾರೆ. ಡ್ರಾಮಾ ಅಂದರೆ 84 ಜನ್ಮಗಳು ಬರುತ್ತೆ, 5000 ವರ್ಷಗಳು ಬರುತ್ತೆ, 4 ಯುಗಗಳು, ಹಗಲು ರಾತ್ರಿ, ಸುಖ ದುಃಖ, ಸ್ವರ್ಗ ನರಕ, ಇಳಿಯುವ ಕಲೆ, ಏರುವ ಕಲೆ, ಎಲ್ಲವೂ ಸಹ ಡ್ರಾಮಾದಲ್ಲಿ ಬರುತ್ತೆ.
ಅಲ್ವಾ? ದೇಹಾಭಿಮಾನ, ಆತ್ಮಾಭಿಮಾನ, ವಿಸ್ಮೃತಿ, ಸ್ಮೃತಿ, ಯೋಗ, ವಿಯೋಗ ಎಲ್ಲವೂ ಸಹ ಇದರಲ್ಲಿ ಬಂದ್ಬಿಡತ್ತೆ. ನಮ್ಗೆಲ್ಲರಿಗೂ ಸಹ ಗೊತ್ತಿದೆ, ಸತ್ಯತ್ರೇತಾಯುಗ ಸತೋ ಪ್ರಧಾನವಾದಂತಹ ಯುಗ. ಅಲ್ಲಿ ಶರೀರದಲ್ಲಿ ಆತ್ಮಗಳು ಇದ್ರೂ ಸಹ ಶರೀರ ಬಾನದಲ್ಲಿ ಬರದೆ ಆತ್ಮದ ಒಂದು ಸ್ಮೃತಿಯಲ್ಲೇನೆ ಪಾತ್ರವನ್ನ ಮಾಡ್ತಾರೆ. ಅಲ್ಲಿ ಯಾವುದು ವಿಕರ್ಮ ಆಗೋದಿಲ್ಲ, ಅಲ್ಲಿ ಅಕರ್ಮಗಳಾಗಿರುತ್ತೆ. ದ್ವಾಪರ ಕಲಿಯುಗದಲ್ಲಿ ರಾವಣನ ಎಂಟ್ರಿಯಿಂದ ವಿಲನ್ ನಾಟಕದಲ್ಲಿ ಅರ್ಧಕಲ್ಪ ಆದಮೇಲೆ ಡ್ರಾಮಾದಲ್ಲಿ ನಾಟಕದಲ್ಲಿ ಏನಾಗುತ್ತೆ, ರಾವಣನ ವಿಲನನ ಎಂಟ್ರಿ ಆಗುತ್ತೆ. ಆಗ ರಾವಣ ಮಾಡುವಂಥದ್ದು ಎಲ್ಲ ಎಡವಟ್ಟುಗಳೇ ಮಾಡ್ತಾನೆ. ದೇಹಾಭಿಮಾನ ಬಂತು, ವಿಕಾರಗಳು ಬಂತು, ವಿಕಲ್ಪಗಳು, ವಿಕರ್ಮಗಳು, ಪಾಪಕರ್ಮಗಳು, ಲೆಕ್ಕಾಚಾರಗಳು ಇಷ್ಟೆಲ್ಲ ತಯಾರು ಮಾಡ್ಕೊಂಡ್ ಬಂದಿದ್ದೀವಿ ನಾವು. ಡ್ರಾಮಾ ಅಕ್ಯುರೇಟ್ ಅಂತ ನಮಗ್ ಗೊತ್ತಿದೆ, ಡ್ರಾಮಾ ಪರ್ಫೆಕ್ಟ್ ಅನ್ನೋದು ನಮಗ್ ಗೊತ್ತಿದೆ, ಡ್ರಾಮಾ ಫಿಕ್ಸ್ ಅನ್ನುವಂಥದ್ದು ಗೊತ್ತಿದೆ, ಡ್ರಾಮಾ 5,000 ವರ್ಷಗಳಿಗೆ ಒಮ್ಮೆ ರಿಪೀಟ್ ಆಗುತ್ತೆ ಅನ್ನುವಂಥದ್ದು ಸಹ ನಮಗ್ ಗೊತ್ತಿದೆ. ಡ್ರಾಮಾದಲ್ಲಿ ಪ್ರತಿಯೊಬ್ಬರ ಪಾತ್ರನೂ ಸಹ ಫಿಕ್ಸ್ ಇದೆ ಅನ್ನುವಂಥದ್ದು ಸಹ ಗೊತ್ತಿದೆ. ಅವರದೇ ಆದಂಥ ಪಾತ್ರಗಳನ್ನು ಅಭಿನಯಿಸ್ತಿದ್ದಾರೆ ಅನ್ನುವಂಥದ್ದು ಸಹ ಗೊತ್ತಿದೆ. ಟೋಟಲ್ ನಾವು ನಾಟಕ ಡ್ರಾಮಾ ಅಂತ ಅಂದಾಗ ಅಲ್ಲಿ ಸುಖ ದುಃಖ ಅಲ್ವಾ, ಎಲ್ಲವೂ ಒಳ್ಳೇದು ಕೆಟ್ಟದ್ದು ಇದ್ದೇ ಇರುತ್ತೆ, ಗೊತ್ತಿದೆ. ಪಾತ್ರ ಅಂದಾಗ ಒಳ್ಳೇದು ಕೆಟ್ಟದ್ದು ಇದ್ದೇ ಇರುತ್ತೆ ಅಲ್ವಾ. ಒಂದು ಮೂವಿ, ಒಂದು ನಾಟಕ ಅಂದ್ರೂ ಕೂಡ ಅಲ್ಲಿ ಒಳ್ಳೆಯ ಒಂದು ಪಾತ್ರನೂ ಇರುತ್ತೆ, ಕೆಟ್ಟ ಪಾತ್ರನೂ ಇರುತ್ತೆ. ಅದೇ ಡ್ರಾಮಾ, ಅದನ್ನೇ ನಾವು ಮೂವಿ ಅಂತ ಹೇಳಕ್ಕೂ ಆಗೋದು. ಬರೀ ಸುಖನೇ ಇರೋದಿಲ್ಲ, ಬರೀ ದುಃಖನೇ ಇರೋದಿಲ್ಲ, ಎರಡೂ ಇರುತ್ತೆ. ಒಳ್ಳೇದು ಕೆಟ್ಟದ್ದೆರಡೂ ಇರುತ್ತೆ. ಬರೀ ಒಳ್ಳೇದೇ ಇರೋದಿಲ್ಲ, ಇಲ್ಲ ಬರೀ ಕೆಟ್ಟದ್ದೇ ಇರೋದಿಲ್ಲ. ಪಾತ್ರಗಳೆಲ್ಲರೂ ಸಹ ಪರ್ಫೆಕ್ಟ್ ಆಗಿ ಅಭಿನಯಿಸ್ತಾ ಇದ್ದಾರೆ ಅನ್ನೋದು ಸಹ ಗೊತ್ತಿದೆ. ಇಲ್ಲಿ ನೋಡಿ, ಯಾರು ಬಿಂದು ಆಗಿ ಬಿಂದು ತಂದೆ ಸ್ಮೃತಿಯಲ್ಲಿರ್ತಾರೆ, ಆಗ ಡ್ರಾಮಾದ ಜ್ಞಾನ ರಹಸ್ಯ ಬಿಂದುವಿನಲ್ಲಿ ಅಡಕ ಆಗಿರುತ್ತೆ. ಆಗ ಪ್ರತಿಯೊಂದು ವಿಷಯಕ್ಕೂ ನಾವು ಬಿಂದು ಇಡೋದಕ್ಕೆ ಸಾಧ್ಯ ಆಗತ್ತೆ. ಯಾಕೆ ಅಂದ್ರೆ ಡ್ರಾಮಾ ಇದು ಪರ್ಫೆಕ್ಟ್ ಇದೆ, ಎಲ್ಲರೂ ಪಾತ್ರಧಾರಿಗಳು ಅವರವರ ಪಾತ್ರವನ್ನ ಅವ್ರು ಮಾಡ್ತಿದ್ದಾರೆ. ಇಲ್ಲಿ ನಮಗಿಷ್ಟ ಬಂದಂತೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅವರ ಪಾತ್ರದಂತೆ ಅವ್ರು ಮಾಡ್ತಿದ್ದಾರೆ ಅನ್ನುವಂಥ ಸ್ಮೃತಿ ನಮಗಾಗ ಬರುತ್ತೆ. ನಾವು ಒಂದು ಮೂವಿಯಲ್ಲಿ ನೋಡ್ತೀವಿ, ವಿಲನ್ ಪಾತ್ರ ಏನು, ಕೆಟ್ಟದನ್ನ ಮಾಡೋದೇ ವಿಲನ್ ಪಾತ್ರ ಅಲ್ವಾ. ಕೊಲೆ ಮಾಡುವಂಥದ್ದು, ಅತ್ಯಾಚಾರ ಮಾಡುವಂಥದ್ದು ಅಲ್ವಾ, ಫೈಟ್ ಮಾಡುವಂಥದ್ದು, ಅದು ಇದು ಎಲ್ಲ ಇರುತ್ತೆ. ವಿಲನ್ನ ಒಂದು ಪಾತ್ರನೇ ಅದಾಗಿರುತ್ತೆ. ನೀನು ಹೋಗಿ ಅಲ್ಲಿ ಹೀರೋ ಪಾತ್ರ ಮಾಡು ಅಂದ್ರೆ, ಇದು ನೀನು ಮಾಡಿದ್ದು ಸರಿ ಇಲ್ಲ, ಯಾಕೆ ಮಾಡಿದೆ ನೀನು ಈ ಥರ, ಇದು ನಿಂದು ತಪ್ಪು, ಇದು ನೀನು ಮಾಡಬಾರ್ದು, ಯಾಕೆ ಈ ಥರ ಆಯಿತು, ಯಾಕೆ ಆ ಥರ ಆಯಿತು, ಇದಾಗಬಾರ್ದಿತ್ತು ಅಂತ ನಾವು ಕ್ವಶನ್ ಮಾಡೋಕ್ಕಾಗೋದಿಲ್ಲ ಆ ಪಾತ್ರದ ಬಗ್ಗೆ. ಯಾಕೆ ಅಂದರೆ ವಿಲನ್ ಪಾತ್ರನೇ ಆ ರೀತಿ ಇದೆ. ಹೀರೋ ಅಂದಾಗ ಹೀರೋ ಪಾತ್ರನೇ ಎಲ್ಲರನ್ನ ರಕ್ಷಣೆ ಮಾಡುವಂಥದ್ದು, ಪ್ರೊಟೆಕ್ಟ್ ಮಾಡುವಂಥದ್ದು, ಒಳ್ಳೆ ಗುಣ ಇರುವಂಥದ್ದು, ಒಳ್ಳೆ ಕ್ಯಾರೆಕ್ಟರ್ ಇರುವಂಥದ್ದು ಅಲ್ವಾ, ಒಳ್ಳೆತನ ಇರುವಂಥದ್ದು ಅದೇ ಮಾಡಬೇಕು ಅವರು. ಒಂದು ಕಾಮಿಡಿಯನ್ ಅಂತಂದಾಗ ಅವರು ಅದೇ ರೀತಿನೇ ಪಾತ್ರವನ್ನ ಮಾಡಬೇಕು. ಒಂದು ಮೂವಿ ಅಂತಂದಾಗ ಎಷ್ಟೆಲ್ಲ ಪಾತ್ರಗಳಿರುತ್ತೆ, ಎಲ್ಲ ವಿಚಿತ್ರವಾಗಿ ಒಬ್ಬೊಬ್ಬರದು ಒಂದೊಂದು ಪಾತ್ರ ಇರುತ್ತೆ. ಎಲ್ಲರದು ಒಂದೇ ತರ ಇರಕ್ಕೆ ಸಾಧ್ಯನೇ ಇಲ್ಲ. ನಾವು ಮೂವಿ ನೋಡಿದಾಗಲೇ ನಮ್ಗೆ ಅರ್ಥ ಆಗಿರುತ್ತಲ್ಲ, ಹೀರೋ ಒಂಥರ, ಹೀರೋ ಇನ್ನೊಂಥರ,
ವಿಲನ್ ಒಂಥರ, ಕಾಮಿಡಿಯನ್ ಒಂಥರ, ಇನ್ನೊಬ್ರು ಒಂಥರ ಎಲ್ಲರದು ಒಂದೊಂಥರ ಪಾತ್ರ ಇರುತ್ತೆ. ಇದೇ ರೀತಿ ಇರಬೇಕು ಅಂತ ಹೇಳಕ್ಕಾಗೋದೇ ಇಲ್ಲ. ಯಾಕೆ ಅಂದ್ರೆ ಆ ರೀತಿ ಇದ್ರೇನೆ ಅದು ಡ್ರಾಮಾ, ಅದೊಂದು ಮೂವಿ ಅಂತ ಹೇಳಕ್ಕೆ ಸಾಧ್ಯ. ಟ್ವಿಸ್ಟ್ಗಳಿರುತ್ತೆ ಅಲ್ವಾ? ಇದು ಅಷ್ಟೇನೆ. ನಾವು ನೋಡಿ ಆ ಮೂವಿಯಿಂದ ನೋಡ್ತಾ ನೆಕ್ಸ್ಟ್ ಏನಾಗುತ್ತೆ ಅಂತ ನಾವೆಷ್ಟು ಕ್ಯೂರಿಯಾಸಿಟಿಯಿಂದ ನೋಡ್ತಿರ್ತೀವಿ. ಪ್ರತಿಯೊಂದು ಮುಂದೆ ಬರುವಂತ ಸನ್ನಿವೇಶವನ್ನು ಸಹ ನಾವು ಕ್ಯೂರಿಯಾಸಿಟಿಯಿಂದ ಕಾಯ್ತಿರ್ತೀವಿ ನೋಡೋದಕ್ಕೆ. ನೆಕ್ಸ್ಟ್ ಏನಾಗುತ್ತೆ. ಲಾಸ್ಟಲ್ಲಿ ಹ್ಯಾಪಿ ಎಂಡಿಂಗ್ ಇರುತ್ತೆ ಅಲ್ವಾ? ಇಲ್ಲೂ ಹಾಗೇನೆ 5000 ವರ್ಷಗಳ ನಾಟಕದಲ್ಲಿ ಲಾಸ್ಟಲ್ಲಿ ಹ್ಯಾಪಿ ಎಂಡಿಂಗ್ಗೆ ಬರೋದು ನಮಗೆ ಅಲ್ವಾ? ರಾವಣ ಸಮಾಪ್ತಿ ಆಗ್ಬಿಡ್ತಾನೆ, ವಿಲನ್ ಸಮಾಪ್ತಿ ಆಗೋಗ್ತಾನೆ, ಅರ್ಧ ಕಲ್ಪದವರೆಗೂ ನಮಗೆ ಬರೋದೇ ಇಲ್ಲ ನೋಡಿ. ಇದು ಡ್ರಾಮಾ ಇರುವುದೇ ಹೀಗೆ. ಮತ್ತೆ ಇಲ್ಲಿ ಪಾತ್ರಧಾರಿಗಳೆಲ್ಲರೂ ಸಹ ಒಳ್ಳೆಯ ಪಾತ್ರನೂ ಮಾಡ್ತಾರೆ, ಕೆಟ್ಟ ಪಾತ್ರನೂ ಮಾಡ್ತಾರೆ. ಮತ್ತೆ ನೀನು ಯಾಕೆ ಈ ತರ ಮಾಡ್ತಿದೀಯಾ, ಇದು ಸರಿ ಇಲ್ಲ, ಇದು ತಪ್ಪು ಅಂತ ನಾವು ಕ್ವಶನ್ ಮಾಡ್ತೀವಿ ಅಂದ್ರೆ ಡ್ರಾಮಾ ನಮಗಿನ್ನೂ ಸರಿಯಾಗಿ ಅರ್ಥ ಆಗಿಲ್ಲ. ಡ್ರಾಮಾ ಜ್ಞಾನ ಯಾಕೆ ಅರ್ಥ ಆಗಿಲ್ಲ? ಬಿಂದುವಿನ ಅಭ್ಯಾಸ ಮಾಡಿಲ್ಲ. ಬಿಂದು ತಂದೆಯ ಸ್ಮೃತಿಯಲ್ಲಿ ಇಲ್ಲ. ಒಂದು ಸೆಕೆಂಡಲ್ಲಿ ಬಿಂದು ಸ್ವರೂಪದಲ್ಲಿ ನಾವು ಬರಬೇಕು. ಒಂದು ಸೆಕೆಂಡಲ್ಲಿ ಬಿಂದು ತಂದೆಯ ಜೊತೆ ಕನೆಕ್ಟ್ ಆಗಬೇಕು. ತಾನಾಗೆ ಡ್ರಾಮಾದ ಒಂದು ವಿಷಯದಲ್ಲಿ ನಾವು ಬಿಂದುವನ್ನು ಇಟ್ಬಿಡ್ತೀವಿ. ಇದು ಡ್ರಾಮಾ, ಯಾವುದು ಹೊಸದಲ್ಲ ಅಲ್ಲ, ನಥಿಂಗ್ ನ್ಯೂ. ಹಿಂದೆ ಏನ್ ನಡೆದಿತ್ತೋ ಹಿಂದಿನ ಕಲ್ಪದಲ್ಲಿ ಈಗಲೂ ಅದೇ ನಡೀತಿದೆ. ವಿಲನ್ ಒಂದಲ್ಲ ಒಂದಿನ ಅವನು ಸಮಾಪ್ತಿ ಆಗ್ಲೇಬೇಕು. ಗೆಲುವು ಸಿಕ್ಕೇ ಸಿಗುತ್ತೆ. ಈಗ ವಿಲನ್ನ ಒಂದು ಆಟ ನಡೀತಿದೆ. ನಾವು ಮೂವಿಯಲ್ಲಿ ನೋಡಿರ್ತೀವಿ, ವಿಲನ್ನು ಸಾಯೋದಕ್ಕಿಂತ ಮುಂಚೆ ಅವನೆಷ್ಟು ಟ್ರೈ ಮಾಡ್ತಾನೆ. ಯಾರು ವಿಲನನ್ನ ಹೊಡೆಯಕ್ ಬರ್ತಿರ್ತಾರೆ, ಸಾಯಿಸೋದಕ್ಕೆ ಬರ್ತಿರ್ತಾರೆ, ಅವ್ರ ಮೇಲೆ ಎಷ್ಟು ಫೈಟ್ ಮಾಡಕ್ ಹೋಗ್ತಾನೆ ಅವನು ವಿಲನ್ನು, ಅವನು ಉಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಡಿ 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 ಕೊನೆಗೆ ಅವನು ಸಮಾಪ್ತಿ ಆಗ್ಬಿಡ್ತಾನೆ. ಇಲ್ಲೂ ಹಾಗೆ ಮಾಯೆ ಹೋರಾಡ್ತಾ ಇದೆ. ಅರ್ಧ ಕಲ್ಪ ನಾನಿಲ್ಲಿದ್ದೆ, ನಂದೇ ಸಾಮ್ರಾಜ್ಯ ಆಗಿತ್ತು, ಈಗ ನನ್ನನ್ನು ಓಡಿಸ್ತಿದಾರಲ್ಲ. ನಾನು ಇಲ್ಲಿ ಇರಬೇಕು, ನಾನೇ ಗೆಲ್ಲಬೇಕು. ಅದು ಕೊನೆಯ ಒಂದು ಅಂತಿಮದ ಕೊನೆಯ ಕ್ಷಣದವರೆಗೂ ಅದು ಹೋರಾಡುತ್ತೆ. ನಾವು ಹೇಗೆ ಹೋರಾಡ್ತೀವಿ, ಹೀರೋ ಹೇಗೆ ಹೋರಾಡ್ತಾನೆ, ವಿಲನ್ನು ಹಾಗೆ ಹೋರಾಡ್ತಾನಲ್ಲ, ಇಲ್ಲಿ ನಾವು ಅಷ್ಟೇ ಹೋರಾಡ್ತೀವಿ. ಮಾಯೇನು ರಾವಣನು ಸಹ ಹೋರಾಡ್ತಾನೆ. ಗೆಲ್ಲುವಂತದ್ದು ಯಾರು? ಬಾಬಾರವರ ಮಕ್ಕಳೇ, ಹೀರೋ ಪಾತ್ರಧಾರಿಗಳೇ ಗೆಲ್ಲಬೇಕು ಅಲ್ವಾ? ನಾವು ಹೀರೋ ಪಾತ್ರಧಾರಿಗಳು, ರಾವಣ ವಿಲನ್ ಆಗಿದ್ದಾನೆ. ಒಂದು ಮೂವಿಯಲ್ಲಿ ನಾವು ನೋಡ್ತೀವಲ್ಲ, ಹೀರೋ ಫ್ಯಾಮಿಲಿ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ವಿಲನ್ ಬಂದ್ಬಿಟ್ಟು ಏನ್ ಮಾಡ್ಬಿಡ್ತಾನೆ, ಅದೆಲ್ಲ ಹಾಳು ಮಾಡ್ಬಿಡ್ತಾನೆ. ಕೊನೆಗೆ ಆ ವಿಲನ್ ಆ ಒಂದು ಹೀರೋಗೆ ಯಾರೋ ಬಂದು ನೀನು ಯಾವ ರೀತಿ ಇದ್ದೆ, ನೀನು ಈ ತರ ಇದ್ದೆ, ನೀನು ಯಾಕೆ ಈ ತರ ಆದೆ ಅಂತೆಲ್ಲ ಎಚ್ಚರಿಸಿ ಅವನ್ನ ಭರವಸೆ ನಂಬಿಕೆಯನ್ನು ತುಂಬಿ ಆ ವಿಲನ್ ಜೊತೆ ಹೋರಾಡೋದಕ್ಕೆ ಧೈರ್ಯವನ್ನ ತುಂಬುತ್ತಾರೆ. ಅವಾಗ ಎದ್ದು ಅವನು ಹೋರಾಡಿ ಕೊನೆಗೆ ವಿಲನ್ ಮೇಲೆ ಗೆಲ್ಲುತ್ತಾನೆ. ಇಲ್ಲಿ ವಿಲನ್ ರಾವಣ, ನಾವು ಹೀರೋ ಪಾತ್ರಧಾರಿಗಳು. ಬಾಬಾ ಬಂದು ನಮಗೆ ಎಚ್ಚರಿಸ್ತಾ ಇದ್ದಾರೆ, ನೀವು ಹೀರೋ ಪಾತ್ರಧಾರಿಗಳು. ಸತ್ಯ ತ್ರೇತಾಯುಗದಲ್ಲಿ ನೀವು ಹೀಗೆ ಇದ್ರಿ, ಈಗ ಬಂದು ರಾವಣ ನಿಮ್ಮನ್ನ ಈ ತರ ಮಾಡ್ಬಿಟ್ಟಿದ್ದಾನೆ, ಈಗ ಅವನ ಮೇಲೆ ವಿಜಯವನ್ನ ಪಡ್ಕೊಳ್ಳಿ. ರಾವಣನ ಮೇಲೆ ನಾನಿದ್ದೀನಿ ನಿಮ್ಮ ಜೊತೆ ಅಂತ ಹೇಳ್ತಿದ್ದಾರೆ. ನನ್ನನ್ನ ಸ್ಮೃತಿ ಮಾಡಿ, ನಿಮ್ಮನ್ನ ನೀವು ಯಾರು ಅಂತ ತಿಳ್ಕೊಳ್ಳಿ, ನನ್ನನ್ನ ಯಾರು ಅಂತ ತಿಳ್ಕೊಳ್ಳಿ.
ನನ್ನ ಸಹಯೋಗ ನಿಮ್ಮ ಜೊತೆ ಇದೆ, ನಾನು ನಿಮ್ಮ ಜೊತೆ ಇರ್ತೀನಿ, ನಿಮಗೆ ಶಕ್ತಿಯನ್ನು ಕೊಡ್ತೀನಿ, ನಿಮಗೆ ಜ್ಞಾನವನ್ನು ಕೊಡ್ತೀನಿ, ನನ್ನನ್ನು ನೆನಪು ಮಾಡಿ ಸಾಕು, ನಾನು ಯಾರು, ನನ್ನವರು ಯಾರು ಅಂತ ನೆನಪು ಮಾಡಿ, ಉಳಿದಿರೋ ಎಲ್ಲ ಚಿಂತೆ, ಟೆನ್ಷನ್ನು, ಭಯ, ಸಮಸ್ಯೆ, ಎಲ್ಲ ಜವಾಬ್ದಾರಿಗಳು ಏನೇನಿದಾವೆ ಎಲ್ಲ ನನಗೆ ಕೊಟ್ಬಿಡಿ. ನೀವೇನಿದ್ರು ನನ್ನನ್ನು ನೆನಪು ಮಾಡ್ತಾ ರಾವಣನ ಮೇಲೆ ವಿಜಯವನ್ನು ಪಡ್ಕೊಳ್ಳಿ. ಈಗ ನಾವು ಬಾಬಾ ಹೇಗೆ ನಮಗೆ ಎಚ್ಚರಿಸ್ತಾ ಇದ್ದಾರೆ, ನಮಗೆ ಬಂದು ನೆನಪಿಸ್ತಿದ್ದಾರೆ, ಅದೇ ರೀತಿ ನಾವು ಬಾಬಾರವರಿಗೆ ಎಲ್ಲವನ್ನ ಕೊಟ್ಟು, ಹಳೆಯದೆಲ್ಲವನ್ನ ಕೊಟ್ಟು, ಹೀರೋ ಇದ್ದೋಂಥವನು ಝೀರೋ ಆಗ್ಬಿಡ್ತಾನೆ. ಆ ಝೀರೋ ಆಗಿರೋ ಬಂದು ಯಾರೋ ಬಂದು ಈ ಥರ ನೀನು ಇದ್ದೆ, ನೀನು ಈ ಥರ ಆಗ್ಬಿಟ್ಟಲ್ಲ, ಇದು ಸರಿ ಇಲ್ಲ, ಮತ್ತೆ ನೀನು ಆ ರೀತಿ ಆಗಬೇಕು ಅಂತ ಎಚ್ಚರಿಸಿದಾಗ ಮತ್ತೆ ಅವನು ಆ ಝೀರೋ ಆಗಿರೋದನ್ನೆಲ್ಲ ಮರೆತು ಹೀರೋ ಆಗ್ತಾನೆ. ಆಗ ವಿಲನ್ ಮೇಲೆ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ, ವಿಜಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ನಾನು ಇದೇ ರೀತಿ ಇದ್ದೀನಿ, ಅದೇ ರೀತಿ ಇದ್ದೀನಿ, ನಾನು ಹಿಂಗಾಗೋಗ್ಬಿಟ್ಟೆ ಹಂಗಾಗ್ಬಿಟ್ಟೆ ಅಂತ ಅವನು ಕೂತ್ಕೊಳ್ಳೋದಿಲ್ಲ, ಯೋಚನೆ ಮಾಡಿಕೊಂಡು ಅದೇನು ಇದೇನು ಅಂತ ಕೂತ್ಕೊಳ್ಳೋದಿಲ್ಲ. ನಾನು ಹೇಗಿದ್ದೆ ಮೊದಲು ಹೀಗಾಗ್ಬಿಟ್ಟಿದ್ದೀನಿ, ಅದಕ್ಕೆ ಕಾರಣ ಯಾರು? ವಿಲನ್ ಆಗಿದ್ದಾನೆ, ಅವನ್ನ ನಾನು ಸಮಾಪ್ತಿ ಮಾಡಬೇಕು, ಅದಕ್ಕೋಸ್ಕರ ಹೋರಾಡ್ತಾನೆ. ಇಲ್ಲಿ ನಾವು ಮಾಡಬೇಕಾಗಿರೋದೇನು? ನಾನು ಯಾರು, ಹೇಗಿದ್ದೆ ಮೊದಲು? ಸತೋ ಪ್ರಧಾನವಾದ ಪ್ರಪಂಚದಲ್ಲಿ ಅರ್ಧ ಕಲ್ಪ ನಾನು ಎಷ್ಟು ಸುಖಿಯಾಗಿದ್ದೆ, ಎಷ್ಟು ಸಂಪತ್ತು, ಆರೋಗ್ಯ, ಸಂತೋಷ, ನೆಮ್ಮದಿ, ಶಾಂತಿ, ಏಕತೆ, ಒಂದೇ ಧರ್ಮ ಅಲ್ವಾ, ಒಂದೇ ಧರ್ಮ ಇತ್ತು, ಒಂದೇ ಮತ ಇತ್ತು, ಯಾವುದೇ ಪಾಪಕರ್ಮ ಇರಲಿಲ್ಲ, ಯಾವ ರೀತಿ ಇತ್ತು. ಅಂತಹ ಆತ್ಮ ನಾನು. ರಾವಣ ಬಂದು ನನ್ನನ್ನ ಹೀಗೆ ಮಾಡಿಬಿಟ್ಟಿದ್ದಾನೆ, ಝೀರೋ ಮಾಡಿಬಿಟ್ಟಿದ್ದಾನೆ, ಏನು ಇಲ್ಲದೆ ಅವರಾಗಿ ಮಾಡಿಬಿಟ್ಟಿದ್ದಾನೆ. ಈಗ ನಾನು ಮತ್ತೆ ಪರಮಾತ್ಮನ ಒಂದು ಜ್ಞಾನ, ಅವನ ಒಂದು ಜೊತೆ ಕಂಬೈನ್ಡ್ ಆಗಿ ಅವನ ಶಕ್ತಿ, ಪರಮಾತ್ಮನ ಶಕ್ತಿ, ಅವರ ಒಂದು ಜ್ಞಾನದ ಜೊತೆ ನಾವೇನ್ ಮಾಡಬೇಕಾಗಿದೆ? ಈಗ ರಾವಣನ ಮೇಲೆ ಹೋರಾಡಬೇಕಾಗಿದೆ. ಇಲ್ಲಿ ಹೋರಾಡೋದು ಅಂದ್ರೆ ಹೋಗಿ ಫೈಟ್ ಮಾಡೋದಲ್ಲ, ಯೋಗ ಮಾಡುವಂತಹದ್ದು. ನಾವು ಎಷ್ಟು ಭಗವಂತನ ನೆನಪನ್ನ ನಾವು ಮಾಡ್ತೀವಿ, ಬಿಂದು ರೂಪದಲ್ಲಿ ಬಿಂದು ತಂದೆಯನ್ನ ಸ್ಮೃತಿ ಮಾಡ್ತೀವಿ, ಅಷ್ಟು ಪರಮಾತ್ಮನ ಶಕ್ತಿಗಳು ನಮ್ಮಲ್ಲಿ ಡೌನ್ಲೋಡ್ ಆಗುತ್ತೆ, ನಮ್ಮಲ್ಲಿ ಎಂಟರ್ ಆಗುತ್ತೆ. ಆ ಶಕ್ತಿಯಿಂದ ನಾವು ಮಾಯೆ ಮೇಲೆ ವಿಜಯವನ್ನ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಒಬ್ಬ ಹೀರೋ ವಿಲನ್ ಹತ್ರ ತನ್ನ ಫ್ಯಾಮಿಲಿ ಎಲ್ಲ ಸಿಕ್ಕಾಕೊಂಡಿರ್ತಾರೆ. ಹೀರೋ ಒಂದು ಫ್ಯಾಮಿಲಿ ಎಲ್ಲಾನು ವಿಲನ್ ಹತ್ರ ಸಿಕ್ಕಾಕೊಂಡಿರ್ತಾರೆ. ಆ ಹೀರೋ ಹೇಗೆ ಆ ಫ್ಯಾಮಿಲಿ ಎಲ್ಲ ಕಾಪಾಡ್ತಾನೆ ಹೋರಾಡಿ. ಈಗ ನಾವು ಹೀರೋ ಪಾತ್ರಧಾರಿಗಳು, ಇಡೀ ವಿಶ್ವ ನಮ್ಮ ಫ್ಯಾಮಿಲಿ ಆತ್ಮಗಳು, ಅವರೆಲ್ಲರೂ ಸಹ ರಾವಣನ ಒಂದು ವಶದಲ್ಲಿದ್ದಾರೆ, ಸಿಕ್ಕಾಕೊಂಡಿದ್ದಾರೆ. ಅವರನ್ನು ಸಹ ನಾವು ಕಾಪಾಡುವಂತಹದ್ದು, ಅವರಿಂದ ಮುಕ್ತಿಯನ್ನ ಕೊಡಿಸುವಂತಹದ್ದು, ಆ ವಶದಿಂದ ಬಿಡಿಸುವಂತಹದ್ದು ನಮ್ಮ ಜವಾಬ್ದಾರಿಯಾಗಿದೆ. ಯಾರು ಮಾಡ್ತಾರೆ ಅಲ್ವಾ? ಇಲ್ಲಿ ನಾವು ಬಿಂದು ಆಗ್ಬೇಕು, ಬಿಂದು ತಂದೆಯ ಸ್ಮೃತಿಯಲ್ಲಿರ್ಬೇಕು. ನಾವು ಇಲ್ಲಿ ಅವ್ರು ಯಾಕೆ ಹೀಗೆ, ಈಗ ನೋಡಿ, ಹೌದು ಹೀರೋನೇ ತಿಳ್ಕೊಳ್ಳಿ, ವಿಲನ್ ಹತ್ರ ಹೋಗಿ ಎಲ್ಲರೂ ಸಿಕ್ಕಾಕೊಂಡಿದ್ದಾರೆ. ಆ ವಿಲನ್ ಹೇಳ್ದಂಗೆನೆ ಆ ಫ್ಯಾಮಿಲಿಯವರೆಲ್ಲ ಕೇಳಿ ಏನ್ ಮಾಡ್ತಾ ಇದ್ದಾರೆ, ಇವನಿಗೆ ತೊಂದರೆ ಮಾಡಕ್ ಶುರು ಮಾಡ್ಬಿಡ್ತಾರೆ ಹೀರೋಗೆ. ಯಾಕೆ ಇವ್ರು ಈ ತರ ಮಾಡ್ತಾ ಇದ್ದಾರೆ, ಯಾಕೆ ಅವ್ರು ಆ ಥರ ಮಾಡ್ತಿದ್ದಾರೆ, ನನ್ನ ಫ್ಯಾಮಿಲಿ ಅಲ್ವಾ, ಇವ್ರು ಈ ಥರ ಮಾಡಬಾರ್ದಲ್ವಾ, ಇದು ತಪ್ಪಲ್ವಾ ಅಂತ ಯೋಚನೆ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಹೀರೋ ವಿಲನ್ನು ಎದುರಿಸಿದಾನೆ, ವಿಲನ್ನು ಹೇಳ್ಕೊಟ್ಟಿದ್ದಾನೆ, ಅದಕ್ಕೆ ಅವ್ರ ರೀತಿ ಮಾಡ್ತಿದ್ದಾರೆ, ಅವ್ರದ್ದೇನು ತಪ್ಪಿಲ್ಲ ಅಲ್ವಾ. ಅವರಿಂದ ಬಿಡಿಸಿದ್ರೆ
ಅವರು ಸರಿ ಹೋಗ್ತಾರೆ, ವಿಲನ್ನಿಂದ ಇವರನ್ನು ಬಿಡಿಸಿದ್ರೆ ಅವರು ಸರಿ ಹೋಗ್ತಾರೆ, ಅವರನ್ನು ನಾನು ಕಾಪಾಡ್ಕೋಬೇಕು ಅಲ್ವಾ, ಇರುತ್ತೆ ತಾನೆ. ಹಾಗೆ ಇಲ್ಲಿ ಪ್ರತಿಯೊಬ್ಬರು ಮಾಯೆಯ ವಶದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ತನ್ನ ಒಂದು ಧರ್ಮವನ್ನ, ತನ್ನ ಸ್ಮೃತಿಯನ್ನ ಎಲ್ಲವನ್ನ ಮರೆತು ಏನ್ ಮಾಡಿದ್ದಾರೆ, ಆ ರಾವಣನ ವಶದಲ್ಲಿ ರಾವಣನ ಹೇಳ್ದಂಗೆನೆ ಕೇಳ್ತಾ ಇದ್ದಾರೆ. ಮತ್ತೆ ನೀವ್ಯಾಕೆ ಹಂಗ್ ಮಾಡಿದ್ರಿ, ನೀವ್ಯಾಕೆ ಹಿಂಗ್ ಮಾಡಿದ್ರಿ, ಇದು ತಪ್ಪು, ಏನ್ ಪ್ರಯೋಜನ? ನಾವು ಮಾಡಬೇಕಾಗಿರೋದೇನು, ನಾವು ಸ್ಟ್ರಾಂಗ್ ಆಗಿದ್ದು ಶಕ್ತಿಶಾಲಿಯಾಗಿದ್ದು ವಿಲನ್ ಜೊತೆ, ರಾವಣನ ಜೊತೆ ಹೋರಾಡಿ ಅವರನ್ನ ವಿಲನ್ನಿಂದ, ರಾವಣನಿಂದ ಬಿಡಿಸ್ಬೇಕು. ಅದಕ್ಕೆ ಒಂದೇ ಮಾರ್ಗ, ಜ್ಞಾನ ಯೋಗ. ಜ್ಞಾನ ಯೋಗ. ಬಿಂದು ಆಗಿ ಆತ್ಮಗಳಾಗಿ, ಆತ್ಮ ಬಿಂದು, ಬಾಬಾ ಬಿಂದು, ಡ್ರಾಮಾ ಬಿಂದು. ಹೇಳೋದಕ್ಕೆ ಎಷ್ಟು ಈಸಿ ಇದೆ ಅಲ್ಲ, ಹೇಳೋದಕ್ಕೆ ತುಂಬಾ ಈಸಿ ಇದೆ. ಇಲ್ಲಿ ನಾವು ಬಿಂದು, ಆತ್ಮ ಬಿಂದುಗಳು, ಬಿಂದು ತಂದೆಯ ಸ್ಮೃತಿಯಲ್ಲಿ 1 ಸೆಕೆಂಡಲ್ಲಿ ನಾನು ಬಿಂದು ಆಗಬೇಕು, 1 ಸೆಕೆಂಡಲ್ಲಿ ಬಿಂದು ತಂದೆ ಸ್ಮೃತಿಯಲ್ಲಿ ಬರಬೇಕು. ನಾನು ಎಲ್ಲದರ ಒಂದು ಜವಾಬ್ದಾರಿಯನ್ನ ಬಿಂದು ತಂದೆಗೆ ಕೊಡಬೇಕು. ನಾನು ಅವರ ಸಹಯೋಗದೊಂದಿಗೆ, ಅವರ ಜೊತೆಯೊಂದಿಗೆ, ಅವರ ಶಕ್ತಿ ಇದೆ ನಮ್ಮ ಜೊತೆ, ಅವ್ರು ನಮ್ಮ ಜೊತೆ ಇದ್ದಾರೆ, ಈಗ ಸರ್ವಶಕ್ತಿವಂತ ನಮ್ಮ ಜೊತೆ ಇದ್ದಾರೆ, ನಮಗೆ ಜ್ಞಾನ ತಿಳುವಳಿಕೆ ಕೊಡ್ತಿದ್ದಾರೆ, ಭರವಸೆ ಕೊಡ್ತಿದ್ದಾರೆ, ನಂಬಿಕೆ ಕೊಡ್ತಿದ್ದಾರೆ, ಜೊತೆಗೆ ಶಕ್ತಿ ಕೊಡ್ತಿದ್ದಾರೆ. ಎಲ್ಲ ಜವಾಬ್ದಾರಿ ನನ್ನದು, ಎಲ್ಲ ಜವಾಬ್ದಾರಿಯನ್ನು ನನಗೆ ಕೊಟ್ಬಿಡಿ, ನೀವು ನಿಶ್ಚಿಂತವಾಗಿ ನನ್ನನ್ನು ನೆನಪು ಮಾಡಿ ಶಕ್ತಿಯನ್ನು ತುಂಬಿಕೊಳ್ಳಿ, ಬಿಂದು ಆಗಿ ಬಿಂದು ತಂದೆಯಿಂದ ಶಕ್ತಿಯನ್ನು ತುಂಬಿಕೊಳ್ಳಿ, ಈಸಿಯಾಗಿ ಮಾಯೆ ಜೊತೆ ನೀವು ಹೋರಾಡ್ಬೋದು ಅಂತ ಹೇಳ್ತಿದ್ದಾರೆ. ಎಲ್ಲರೂ ಸಹ ಮಾಯೆಯ ಒಂದು ವಶದಲ್ಲಿ ಇದ್ದಾರೆ ವಿಶ್ವದ ಆತ್ಮಗಳು. ಪ್ರತಿಯೊಬ್ಬರು ತಪ್ಪು ಯಾವಾಗ ಮಾಡ್ತಾರೆ, ಅದು ಮಾಯೆಯ ವಶದಲ್ಲಿದ್ದಾಗ. ಕರೆಕ್ಟ್ ಯಾವಾಗ ಮಾಡ್ತಾರೆ, ಜ್ಞಾನದ ಅನುಸಾರವಾಗಿ ಅವರು ನಡ್ಕೋತಿದ್ದಾರೆ, ಜ್ಞಾನಯುಕ್ತವಾಗಿ ಯೋಗಯುಕ್ತವಾಗಿ ಅವರು ನಡ್ಕೋತಿದ್ದಾರೆ, ಶ್ರೀಮತದ ಅನುಸಾರವಾಗಿ ಅದು ನಡ್ಕೋತಿದ್ದಾರೆ ಅಂತಂದ್ರೆ ಅದು ಬಾಬಾರವರ ಜೊತೆಯಲ್ಲಿದ್ದಾರೆ ಅಂತ ಅರ್ಥ, ಅವರ ವಶದಲ್ಲಿದ್ದಾರೆ ಅಂತ ಅರ್ಥ. ಎಲ್ಲಿ ತಪ್ಪು ನಡೀತಿದೆ, ದೇಹಾಭಿಮಾನದಿಂದ, ವಿಕಾರಗಳಿಂದ, ಯಾಕೆ ಏನು ಇವೆಲ್ಲ ಎಲ್ಲಿ ಬರ್ತಿದೆ, ಅಲ್ಲಿ ರಾವಣನ ವಶದಲ್ಲಿದ್ದಾರೆ ಅಂತ ಅರ್ಥ. ಅವ್ರು ಏನಾದ್ರು ತಪ್ಪು ದೃಶ್ಯ ನಮಗ್ ಕಾಣಿಸ್ತು, ಕೇಳಿಸ್ಕೊಂಡ್ವಿ, ನೋಡಿದ್ವಿ ಅಂತಂದ್ರೆ ಅದು ರಾವಣನ ಮತ ಆಗಿರುತ್ತೆ, ರಾವಣನ ವಶದಲ್ಲಿರೋರ ಮತ, ರಾವಣನ ವಶದಲ್ಲಿರೋರು ಮಾಡ್ತಾ ಇರುವಂತದ್ದು. ನಮಗೆ ಇನ್ನೂ ಅವ್ರ ಮೇಲೆ ದಯೆ ಬರಬೇಕು, ಕರುಣೆ ಬರಬೇಕು. ಅವ್ರ ಹತ್ರ ಸಿಕ್ಕಾಕೊಂಡ್ಬಿಟ್ಟು ಇವ್ರ ಈ ತರ ಆಗೋಗ್ಬಿಟ್ಟಿದಾರಲ್ಲ. ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂದ್ರೆ ನನ್ನ ಹತ್ರ ವಿಲನ್ ಬರೋದಿಲ್ಲ. ವಿಲನ್ ಮೇಲೆ ಫೈಟ್ ಮಾಡಿ ನಾನು ಅವನ ಮೇಲೆ ಗೆಲ್ತೀನಿ ಅಂದ್ರೆ ನನ್ನ ಟಚ್ ಮಾಡೋಕ್ಕೂ ಬರೋದಿಲ್ಲ. ಇತರರ ಅವ್ರ ಹತ್ರ ಸಿಕ್ಕಾಕೊಂಡಿರ್ತಾನೆ, ವಿಲನ್ ಹತ್ರ ಸಿಕ್ಕಾಕೊಂಡಿರ್ತಾರಲ್ಲ, ಅವರನ್ನ ನಾನೇನ್ ಮಾಡ್ಬೋದು, ಆಗ ಬಚಾವ್ ಮಾಡ್ಬೋದು, ಬಿಡಿಸ್ಬೋದು. ನಾನು ಎಲ್ಲದಕ್ಕೂ ಆಧಾರ ಆತ್ಮದ ಸ್ಮೃತಿ, ಬಾಬಾರವರ ಸ್ಮೃತಿ. ಈಗ ಡ್ರಾಮಾ ಇಷ್ಟು ಜ್ಞಾನ ತಿಳಿಸಿದ್ದಾರೆ ಬಾಬಾ. ಡ್ರಾಮಾ ನ್ಯಾಯಕಾರಿ, ಕಲ್ಯಾಣಕಾರಿ, ಮಂಗಳಕಾರಿ ಅಲ್ವಾ, ಶುಭಕಾರಿ, ಪರ್ಫೆಕ್ಟ್, ಅಕ್ಯುರೇಟ್, ಎಷ್ಟು ಹೇಳ್ತಾರಲ್ಲ, ಫಿಕ್ಸ್, ಯಾವುದು ಹೊಸದಲ್ಲ. ಪಾತ್ರ ಒಳ್ಳೇದು ಕೆಟ್ಟದಿದೆ, ಅವ್ರ ಪಾತ್ರ ಅವ್ರು ಮಾಡ್ತಿದ್ದಾರೆ, ಅದನ್ನು ನಾವು ಯೋಚನೆ ಮಾಡ್ಬೇಕಲ್ಲ. ಪಾತ್ರದ ರೀತಿಯಲ್ಲಾದ್ರೂ ನಾವು ಯೋಚನೆ ಮಾಡ್ಬೇಕಲ್ಲ. ಬಾಬಾ ತಿಳಿಸ್ತಾರೆ, ಮಕ್ಕಳೇ ಪ್ರಸನ್ನ ಚಿತ್ತರಾಗಿರಿ, ಪ್ರಶ್ನ ಚಿತ್ತರಾಗಬೇಡಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಆತ್ಮಗಳನ್ನ ಪ್ರಸನ್ನ ಮಾಡುವಂತಹ
ಪ್ರಸನ್ನ ದೇವಿ ದೇವತೆಗಳು ನೀವು. ಭಕ್ತರನ್ನ ಪ್ರಸನ್ನವಾಗಿ ಮಾಡುವಂಥವರು ನೀವು. ನೀವೇ ಪ್ರಸನ್ನರಾಗಿಲ್ಲ ಅಂದರೆ ಅವರನ್ನ ಹೇಗೆ ಪ್ರಸನ್ನ ಮಾಡ್ತೀರಾ ಅಂತ ಹೇಳ್ತಾರೆ. ಏನೇ ಒಂದು ನಾವು ನೋಡ್ಬೋದು, ಎಂಥದೇ ನಾವು ನೋಡ್ಬೋದು. ಬಾಬಾ ನೋಡಿ, ಬಾಬಾನೇ ಎಕ್ಸಾಂಪಲ್ ತಗೊಳ್ಳಿ. ಎಷ್ಟು ಕೆಟ್ಟದ್ದು ನಡೀತಿದೆ ಪ್ರಪಂಚದಲ್ಲಿ, ಆದರೂ ಬಾಬಾ ಯಾಕೆ ಈ ಥರ ಮಾಡ್ತಾರೆ, ನೀವ್ಯಾಕೆ ಈ ಥರ ಮಾಡ್ತಿದ್ದೀರಾ, ಅದೇ ಯಾಕೆ ಹಿಂಗೆ ಕ್ವಶನ್ ಕೇಳೋದಿಲ್ಲ. ಸಾಕ್ಷಿಯಾಗಿ ನೋಡ್ತಾರೆ. ಬಿಂದು ಆಗಿ ಬಿಂದು ತಂದೆಯ ಸ್ಮೃತಿಯಲ್ಲಿದ್ದಾಗ ಸಾಕ್ಷಿತನನೂ ಸಹ ಬಂದ್ಬಿಡುತ್ತೆ, ಸಾಕ್ಷಿ ದೃಷ್ಟ ಸ್ಥಿತಿನೂ ಸಹ ಬಂದ್ಬಿಡುತ್ತೆ, ಸಾಕ್ಷಿ ದೃಷ್ಟಿ ಬಂದ್ಬಿಡುತ್ತೆ. ಅವಾಗ ಸಾಕ್ಷಿಯಾಗಿ ನೋಡ್ತಾರೆ ಎಲ್ಲವನ್ನೂ ಸಹ. ಯಾಕೆ ಏನು ಅದರಲ್ಲಿ ಅದರ ಪ್ರಭಾವ ಅವ್ರ ಮೇಲೆ ಬೀಳೋದಿಲ್ಲ. ಎಷ್ಟೆಲ್ಲ ನೋಡ್ತಾರಲ್ಲ ಹೊರಗಡೆ, ಯಾಕೆ ಮಕ್ಕಳೇ ಅಷ್ಟೆಲ್ಲ ಮಾಡ್ತಿದ್ರು ಕೂಡ ಸಾಕ್ಷಿಯಾಗಿ ನೋಡ್ತಿದಾರಲ್ಲ ಬಾಬಾ. ಮಕ್ಕಳೇ ಎಷ್ಟೋ ಮಂದಿ ಆತ್ಮಗಳು ವಿಕಾರಗಳಲ್ಲಿ, ದೇಹಾಭಿಮಾನದಲ್ಲಿ, ನಾನು ನನ್ನದು ಅನ್ನೋದ್ರಲ್ಲಿ ಸಿಕ್ಕಾಕೊಂಡು ಬಾಬಾರವರ ಮರ್ಯಾದೆ ತೆಗೆಯೋದ್ರಲ್ಲಿ, ನಿಂದನೆ ಮಾಡೋದ್ರಲ್ಲಿ, ಎಲ್ಲದರಲ್ಲೂ ಇದ್ದಾರೆ ಬಾಬಾರವ್ರ ಮಕ್ಕಳು. ಆದರೂ ಸಾಕ್ಷಿಯಾಗಿ ನೋಡ್ತಿದಾರಲ್ಲ. ಸಾಕ್ಷಿಯಾಗಿ ನೋಡ್ತಾರೆ, ಅವರಿಗೆ ಬಲವನ್ನು ತುಂಬುತ್ತಾರೆ. ಬಲವನ್ನ, ಶಕ್ತಿಯನ್ನು ಕೊಡ್ತಾರೆ. ಸಲಹೆಗಳನ್ನು ಕೊಡ್ತಾರೆ, ಮುರುಳಿಯಲ್ಲಿ ಸಲಹೆಗಳನ್ನು ಕೊಡ್ತಾರೆ, ಶ್ರೀಮತ ಕೊಡ್ತಾರೆ. ಮುರುಳಿಯಲ್ಲಿ ಕೊಡ್ತಾರೆ, ಈ ರೀತಿ ಈ ರೀತಿ ಈ ರೀತಿ ಮಾಡಬೇಕು ಅಂತ. ನಾವು ಅವರು ಹೇಳಿದಂತೆಯೇ ನಾವು ಅವರ ನೆನಪಲ್ಲಿ ಮಾಡ್ತಾ ಹೋಗ್ತೀವಿ ಅಂದರೆ ಧಾರಣೆ ಆಗ್ಬಿಡುತ್ತೆ, ಶಕ್ತಿನೂ ತುಂಬಿಡುತ್ತೆ. ಮತ್ತೆ ನಾವು ಅದರ ಪರಿವರ್ತನೆಯನ್ನು, ಚೇಂಜನ್ನು ನಾವು ಮಾಡ್ಕೋಬಹುದು. ಯಾರನ್ನೂ ದೂಷಿಸೋದಿಲ್ಲ ಬಾಬಾ. ಡ್ರಾಮಾ ರಚಯಿತನೇ ಇದು ಸರಿ ಇಲ್ಲ, ಇದು ತಪ್ಪು, ನೀವು ಹಿಂಗೆ ಮಾಡಬಾರ್ದು ಅಂತ ಕ್ವಶನ್ ಮಾಡ್ತಿಲ್ಲ ಅಂತಂದ್ರೆ ನಾವ್ಯಾರು? ಡ್ರಾಮಾ ಪರ್ಫೆಕ್ಟು. ಡ್ರಾಮಾದಲ್ಲಿ ಪ್ರತಿಯೊಬ್ಬರ ಪಾತ್ರ ಆ ರೀತಿ ಇದೆ. ಅದಕ್ಕೆ ಎಕ್ಸಾಂಪಲ್ಗೆ ಹೇಳಿದ್ದು ಅಲ್ವಾ, ಒಂದು ಮೂವಿ ಅಂತಂದಾಗ ಅಲ್ಲಿ ಎಲ್ಲಾ ಥರದ್ದು ಪಾತ್ರಧಾರಿಗಳಲ್ಲಿ ಇರ್ತಾರೆ. ನೀವು ಈ ರೀತಿ ಪಾತ್ರ ವಿಲನ್ ಹೋಗ್ಬಿಟ್ಟು ನೀವು ಈ ರೀತಿ ಪಾತ್ರ ಮಾಡಬಾರ್ದು, ಇದು ತಪ್ಪು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಇಲ್ಲಾಂದ್ರೆ ವಿಲನ್ ಪಾತ್ರನೇ ಇಲ್ಲ ಅಲ್ಲಿ. ವಿಲನ್ಗೆ ಮಾಡಬೇಡಿ ಅಂತ ಹೇಳಿದ್ರೆ ಪಾತ್ರ ಅವ್ರು ಮಾಡಲೇಬೇಕಲ್ಲ. ನೀನು ಯಾಕೆ ಈ ರೀತಿ ಮಾಡಿದೆ, ಆ ರೀತಿ ಮಾಡಬಾರ್ದಾಗಿತ್ತು, ಇದು ಸರಿ ಇಲ್ಲ, ಅದು ತಪ್ಪು, ಹಾಗೆ ಹೀಗೆ ನಾವು ಕ್ವಶನ್ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಅಲ್ಲಿ ಸ್ಕ್ರಿಪ್ಟ್ ಏನಿದೆ, ಡೈರೆಕ್ಟರ್ ಏನು ಹೇಳಿರ್ತಾರೆ ಅದನ್ನು ಮಾಡ್ತಿರ್ತಾರೆ ಅಲ್ವಾ. ನಮಗೆ ಅರ್ಧಕಲ್ಪಕ್ಕೋಸ್ಕರ ಬಾಬಾ ನಮಗೆ ಎಲ್ಲ ಧಾರಣೆ ಮಾಡಿಸಿ ನಮಗೆ ನಮ್ಮ ಕೈಯಲ್ಲಿ ಪಾತ್ರ ಮಾಡಿಸಿದ್ರೆ ಇನ್ನು ಅರ್ಧಕಲ್ಪ ರಾವಣನೇ ನಮ್ಮ ಕೈಯಲ್ಲಿ ಪಾತ್ರ ಮಾಡಿಸ್ತಾನೆ. ಅದು ಡ್ರಾಮಾದಲ್ಲಿ ಇದೆ. ಹೀರೋ ಎಷ್ಟು ಇಂಪಾರ್ಟೆಂಟೋ ಒಂದು ಮೂವಿಗೆ, ಅಂದ್ರೆ ವಿಲನ್ನು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಾನಲ್ಲ. ನಾವು ನೋಡ್ತಿರ್ತೀವಿ, ನಮಗೆ ಅದು ಮೂವಿ ಅಂತ ಗೊತ್ತು, ಅದು ನಾಟಕ ಅಂತ ಗೊತ್ತು. ನಾವು ಅದನ್ನು ನೋಡಿದಾಗ ನಾವು ವಿಲನ್ನು ಬಿಡಿ, ಅದು ನಾಟಕ ಅಲ್ಲ, ಅದಲ್ಲ, ಅದು ಒಂದು ದೃಶ್ಯದಲ್ಲಿ ಮುಳುಗೋದಾಗ ಆ ವಿಲನನ್ನು ಬೈಕೋತಾರೆ. ನಾವು ಚಿಕ್ಕವರೆಲ್ಲ ಇದ್ದಾಗ ನಾವು ಮೂವಿಗಳೆಲ್ಲ ನೋಡ್ತಿದ್ವಿ. ಈ ಕನ್ನಡ ಮೂವಿಗಳಲ್ಲೆಲ್ಲ ವಜ್ರಮುನಿ ಅಂತ ಬರ್ತಿದ್ರು. ಅವರು ಪಾತ್ರ ಕೆಟ್ಟದಾಗಿತ್ತು, ವಿಲನ್ ಪಾತ್ರ ಮಾಡ್ತಿದ್ರು. ಬಟ್ ಅವರು ರಿಯಲ್ ಲೈಫಲ್ಲಿ ತುಂಬಾ ಒಳ್ಳೆಯವರಾಗಿದ್ರಂತೆ. ಕೆಲವರು ಅವರ ಮೂವಿಗಳನ್ನೆಲ್ಲ ನೋಡ್ಬಿಟ್ಟು ಅವ್ರು ಎಲ್ಲಾದ್ರೂ ಹೋಗ್ತಿದ್ರೆ ಎಷ್ಟೋ ಮಂದಿ ಮಹಿಳೆಯರು ಬಾಗಿಲುಗಳು ಹಾಕೊಂಡ್ಬಿಡ್ತಿದ್ರಂತೆ ಎದುರ್ಕೊಂಡ್ಬಿಟ್ಟು. ಅವ್ರ ಮೂವಿಗಳನ್ನ ನೋಡಿ ಅವ್ರು ವಿಲನ್ ಪಾತ್ರ ಮಾಡ್ತಿದ್ರಲ್ಲ, ಆದ್ರೆ ಅವ್ರು ರಿಯಲ್ ಲೈಫಲ್ಲಿ ತುಂಬಾ ಒಳ್ಳೆಯವರಾಗಿದ್ರಂತೆ. ಅಂದ್ರೆ ಆ ತರ ಮುಳುಗೋಗೋರು, ಅದೇ ನಿಜ ಅಂತ ಅಂದ್ಕೊಂಡಿರೋರು ತುಂಬಾ ಮಂದಿ ಇದ್ದಾರೆ. ಅದ್ರಲ್ಲಿ ನಾವು ಅಷ್ಟೇ. ಈಗ
ಪಾತ್ರಗಳನ್ನ ನೋಡ್ತಿದ್ವಿ, ಇದು ಡ್ರಾಮಾ ಅಂತ ಗೊತ್ತಿದೆ, ಪಾತ್ರವನ್ನ ನೋಡ್ತಿದ್ವಿ ನಾವು, ಇದೇ ಸತ್ಯ ಅಂತ ಹೇಳಿ ಎಲ್ಲ ವಿಲನ್ಗಳು ಅಂತ ಹೇಳಿ ಅದೇ ದೃಷ್ಟಿಯಿಂದ ನಾವು ನೋಡ್ತಿದ್ದೀವಿ. ಡ್ರಾಮಾ ಇದು ನಾಟಕ ಅಂತ ಅಂದಾಗ ಪ್ರತಿಯೊಬ್ಬರ ಒಂದು ಆಕ್ಟಿಂಗ್ ಅನ್ನ, ಟ್ಯಾಲೆಂಟ್ ಅನ್ನ ನಾವು ನೋಡ್ತೀವಿ. ಹೀರೋ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾನೆ, ಆ ವಿಲನ್ ನೋಡಿ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾನೆ. ಅದು ಮೂವಿ, ಅದು ನಾಟಕ, ಅದು ಆಕ್ಟಿಂಗ್, ಅದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಅವ್ರದ್ದು, ವಾ ವಾ ಅಂತ ಹೊಗಳ್ತಾರೆ ಅಲ್ವಾ. ಒಂದು ವಿಲನ್ ಪಾತ್ರಕ್ಕೂ ಕೂಡ ಎಷ್ಟು ಚೆನ್ನಾಗಿ ಹೊಗಳ್ತಾರೆ. ಅರ್ಥ ಆಗಿರೋಂಥವ್ರು, ಇಲ್ಲ ಅಂದ್ರೆ ಹೇಟ್ ಮಾಡ್ತಾರೆ ಅವರನ್ನ, ವಿಲನ್ಗಳನ್ನ ಅಲ್ವಾ. ಈಗ ನಮಗೆ ಡ್ರಾಮಾ ಜ್ಞಾನ ಕೊಟ್ಟಿದಾರಲ್ಲ ಬಾಬಾ. ಇದು ನಾಟಕ ಮಕ್ಕಳು, ಇದು ಪಾತ್ರ ಆಗಿದೆ. ಇದು ನೀವು ರಿಯಲ್ ಆಗಿ ಹೀರೋಗಳು, ನೀವು ಆತ್ಮ ಆಗಿನೂ ಸಹ ನೀವು ಹೀರೋಗಳು. ನಿರಾಕಾರ ರೂಪದಲ್ಲಿ ಪರಂಧಾಮದಲ್ಲೂ ಸಹ ನೀವು 3 ಲೋಕಗಳಿಗೆ ಕೂಡ ನೀವು ಯಜಮಾನಿಗಳು. ಸತ್ಯ ತ್ರೇತಾಯುಗದಲ್ಲೂ ನೀವು ಹೀರೋಗಳೇ. ಇದು ಡ್ರಾಮಾಕ್ಕೆ ನೀವು ಹೀರೋ ಪಾತ್ರಧಾರಿಗಳು ಅಂತ ಹೇಳಿದ್ದಾರೆ. ಡ್ರಾಮಾ ಬಗ್ಗೆ ನಮಗೆ ನೀಟಾಗಿ ಅರ್ಥ ಮಾಡಿಸಿದ್ದಾರೆ. ರಾವಣ ವಿಲನ್ ಆಗಿದ್ದಾನೆ, ರಾವಣ ಬಂದು ಈ ತರ ಮಾಡ್ಬಿಟ್ಟಿದ್ದಾನೆ. ಆ ಪಾತ್ರನೂ ಇದೆ, ಈ ಪಾತ್ರನೂ ಇದೆ. ಒಂದು ದಿನ ಮುಗಿಯೋದಕ್ಕೆ ಹಗಲು ರಾತ್ರಿ ಇಂಪಾರ್ಟೆಂಟ್ ಅಲ್ವಾ. ಹಗಲು ರಾತ್ರಿ ಬೇಕೇ ಬೇಕಲ್ವಾ. ಹಗಲು ರಾತ್ರಿ ಕಳೀತು ಅಂದ್ರೆ ಹೇಳ್ತೀವಲ್ಲ ನಾವು, ಒಂದು ದಿನ ಮುಗೀತು, 24 ಗಂಟೆ ಮುಗೀತು ಅಂತ. ಒಂದು ದಿನ ಕಂಪ್ಲೀಟ್ ಆಗ್ಬೇಕಂದ್ರೆ ಹಗಲು ರಾತ್ರಿ ಎಷ್ಟು ಇಂಪಾರ್ಟೆಂಟ್ ಅಲ್ಲ. ಹಾಗೆ ಒಂದು ಕಲ್ಪ ಪೂರ್ತಿ ಆಗ್ಬೇಕಂದ್ರೆ ಹಗಲು ಅನ್ನೋ ಅರ್ಧ ಕಲ್ಪ, ರಾತ್ರಿ ಅನ್ನೋ ಅರ್ಧ ಕಲ್ಪ ಇಂಪಾರ್ಟೆಂಟ್ ಬೇಕೇ ಬೇಕು ಈ ಮೂವಿಗೆ. ಇದೊಂದು ನಾಟಕ, 5,000 ವರ್ಷಗಳ ನಾಟಕ. ಬ್ರಹ್ಮನ ಹಗಲು ಅಂತ ಸತ್ಯ ತ್ರೇತಾಯುಗವನ್ನ ಕರೀತಾರೆ, ಬ್ರಹ್ಮನ ರಾತ್ರಿ ಅಂತ ದ್ವಾಪರ ಕಲಿಯುಗವನ್ನ ಕರೀತಾರೆ. ಎರಡು ಇಂಪಾರ್ಟೆಂಟು. ಹಗಲಿದ್ದಾಗ ಕತ್ತಲಿರೋದಿಲ್ಲ, ಕತ್ತಲಿದ್ದಾಗ ಹಗಲು ಇರೋದಿಲ್ಲ. ಅದರದೇ ಆದಂಥ ಪಾತ್ರ ಇದೆ. ಹಗಲಿಗೆ ಹೊಂದ್ಕೊಂಡು ಹೋಗ್ತೀವಿ ನಾವು. ಹಗಲಿದ್ದಾಗ ಹಗಲಿಗೇನೆ ನಾವು ಹೊಂದ್ಕೊಂಡು ಹೋಗ್ತೀವಿ, ರಾತ್ರಿ ಇದ್ದಾಗ ರಾತ್ರಿಗೇನೆ ನಾವು ಹೊಂದ್ಕೊಂಡು ಹೋಗ್ತೀವಿ ಕತ್ತಲಿಗೆ ಅಲ್ವಾ. ನಾವು ಕತ್ತಲೆ ಯಾಕೆ, ರಾತ್ರಿ ಯಾಕೆ, ಕತ್ತಲೆ ಯಾಕೆ ಮತ್ತೆ ಹಗಲು ಯಾಕೆ ಅಂತ ನಾವು ಕ್ವಶನ್ ಮಾಡೋದಿಲ್ಲ ಅಲ್ಲ. ಹಾಗೇನೆ ಇಲ್ಲೂ ಪ್ರತಿಯೊಬ್ಬರ ಪಾತ್ರನೂ ಸಹ ಇಲ್ಲಿ ಇಂಪಾರ್ಟೆಂಟ್ ಇದೆ. ಇದು ಯಾಕೆ ಏನು ಅಂತ ನಾವು ಕೇಳ್ತಿದೀವಿ ಅಂದ್ರೆ ಡ್ರಾಮಾ ನಮಗಿನ್ನೂ ಅರ್ಥ ಆಗಿಲ್ಲ. ಡ್ರಾಮಾ ಅರ್ಥ ಆಗ್ಬೇಕು ಅಂದ್ರೆ ಫಸ್ಟ್ ಇಲ್ಲಿ ನಾನು ಯಾರು, ನನ್ನ ತಂದೆ ಯಾರು ಅನ್ನೋದು ಅರ್ಥ ಆಗ್ಬೇಕಿಲ್ಲಿ. ಡ್ರಾಮಾ ಅಂದಾಗ 4 ಯುಗಗಳು, 5,000 ವರ್ಷಗಳು ಅಲ್ವಾ, ಇವೆಲ್ಲ ಬಂದ್ಬಿಡುತ್ತೆ. ಸುಖ ದುಃಖ ಸ್ವರ್ಗ ನರಕ ಎಲ್ಲನೂ ಬಂದ್ಬಿಡುತ್ತೆ, ಇದರಲ್ಲಿ ಅರ್ಥ ಆಗ್ಬಿಡುತ್ತೆ. 84 ಜನ್ಮಗಳು ಬಂದ್ಬಿಡುತ್ತೆ ನಮ್ಮ ಪಾತ್ರ ಹೇಗಿತ್ತು ಅಂತ. ಇದು ನಡಿಲೇಬೇಕಿದು. ಈಗ ಕತ್ತಲು, ಅತಿ ಘೋರ ಕತ್ತಲು, ಅಂಧಕಾರದಲ್ಲಿದೆ ಈಗ. ಈ ಕತ್ತಲು ಹೋಗಿದ ತಕ್ಷಣ ಮತ್ತೆ ಬೆಳಕು ಬರುತ್ತೆ ಅಲ್ವಾ. ಇವಾಗ 12 ಗಂಟೆಗೆ ನಾವೇನ್ ಹೇಳ್ತೀವಿ, ಘೋರ ರಾತ್ರಿ ಅಂತ ಹೇಳ್ತೀವಿ ನಾವು. ಮತ್ತೆ 12 ಗಂಟೆ ಅಂತಂದಾಗ ಆ ರೀತಿ ಹೇಳ್ತೀವಲ್ಲ, ಮತ್ತೆ ಏನಾಗುತ್ತೆ, ಮತ್ತೆ ಮುಂಜಾನೆ ಅಂತ ಹೇಳ್ಬಿಡ್ತೀವಿ. ಅದೇ ರೀತಿ ಇಲ್ಲಿ ನಮಗೆ ಡ್ರಾಮಾ ಜ್ಞಾನವನ್ನ ಕೊಟ್ಟಿರೋದ್ರಿಂದ ನಾವು ಎಂತ ಒಂದು ದೃಶ್ಯ ನೋಡಿದ್ರು ಕೂಡ, ಯಾರೇ ಕೆಟ್ಟದು ಮಾತಾಡ್ತಿದ್ದಾರೆ, ಕೆಟ್ಟದಾಗಿ ನಡ್ಕೋತಿದ್ದಾರೆ, ಕೆಟ್ಟದಾಗಿ ಯೋಚನೆ ಮಾಡ್ತಿದ್ದಾರೆ, ಅದು ಕೆಟ್ಟದ್ದು ಅಂತಂದಾಗ ಅದು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಅದು ರಾವಣನ ಮತದನುಸಾರವಾಗಿ ನಡೀತಿರುವಂತಹ ಪಾತ್ರ. ಇಲ್ಲಿ ರಾವಣನು ಇಂಪಾರ್ಟೆಂಟು, ರಾಮನೂ ಇಂಪಾರ್ಟೆಂಟ್. ಡ್ರಾಮಾದಲ್ಲಿ ಇಬ್ರು ಬೇಕೇ ಬೇಕು. ಈಗ ಅಂತಿಮಕ್ಕೆ ರಾಮನು ಹೊರಟೋಗ್ಬಿಡ್ತಾರೆ, ರಾವಣನು ಹೊರಟೋಗ್ಬಿಡ್ತಾರೆ. ಬಾಬಾ ಹೋಗಿ ಪಾಪ ಪರಂಧಾಮದಲ್ಲಿ ಕುತ್ಕೊಂಡ್ಬಿಡ್ತಾರೆ. ರಾವಣ ಅರ್ಧ ಕಲ್ಪದವರೆಗೂ ಎಂಟ್ರಿನೇ ಆಗೋದಿಲ್ಲ, ಆಮೇಲೆ ಎಂಟ್ರಿ ಆಗ್ತಾನೆ. ಆವಾಗ ಬರುವಂಥದ್ದು ಹೀರೋ ಪಾತ್ರಧಾರಿಗಳಿಗೆ ಕಷ್ಟ ಅಲ್ವಾ. ಈಗ ಪ್ರತಿಯೊಬ್ಬರದು ಪಾತ್ರ ಇದೆ, ನಾವು ಆ ರೀತಿನೂ ನಾವು
ಬಾಬಾ ಇದೆಲ್ಲ ಏನಕ್ಕೆ ಹೇಳ್ತಿದ್ದಾರೆ ಅಂದರೆ ಅರ್ಥ ಮಾಡಿಸೋದಕ್ಕೆ, ಎಕ್ಸಾಂಪಲ್ ಅಷ್ಟೇ. ಈಗ 5,000 ವರ್ಷದ ಒಂದು ನಾಟಕದಲ್ಲಿ, ಡ್ರಾಮಾದಲ್ಲಿ ಪ್ರತಿಯೊಬ್ಬರದ್ದು ಅವರದೇ ಆದಂಥ ಪಾತ್ರ ಇದೆ, ಅದು ಮಾಡ್ತಿದ್ದಾರೆ. ನಾವು ಅದಕ್ಕೆ ಬೆಲೆ ಕೊಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ನಾವೆಲ್ಲರೂ ಸಹ ಒಂದಲ್ಲ ಒಂದು ಸರಿ ನಾವು ದೇಹಾಭಿಮಾನದಲ್ಲಿ ಬಂದಾಗ, ಜ್ಞಾನದ ಸ್ಮೃತಿ ಇಲ್ದಾಗ, ಬಾಬಾರವ್ರ ಸ್ಮೃತಿ ಇಲ್ದಾಗ, ಆತ್ಮದ ಸ್ಮೃತಿ ಇಲ್ದಾಗ ನಾವು ಪ್ರತಿಯೊಬ್ಬರನ್ನು ಜಡ್ಜ್ ಮಾಡಕ್ಕೆ ಹೋಗ್ಬಿಡ್ತೀವಿ, ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ. ನಾವು ಅರ್ಥ ಮಾಡ್ಕೋಬೇಕು, ಯಾವುದೇ ಒಂದು ವ್ಯಕ್ತಿಯನ್ನ, ಒಂದು ಪರಿಸ್ಥಿತಿಯನ್ನ, ಸನ್ನಿವೇಶವನ್ನ ನಾವು ಜಡ್ಜ್ ಮಾಡ್ತಿದ್ದೀವಿ ಅಂತಂದ್ರೆ ಡ್ರಾಮಾವನ್ನ ನಾವು ಜಡ್ಜ್ ಮಾಡ್ತಿದ್ದೀವಿ ಅಂತ ಅರ್ಥ. ಡ್ರಾಮಾ ರಚಯಿತನನ್ನ ನಾವು ಜಡ್ಜ್ ಮಾಡ್ತಿದ್ದೀವಿ ಅಂತ ಅರ್ಥ. ಇಲ್ಲಿ ಎಲ್ಲನೂ ಪರ್ಫೆಕ್ಟ್ ಆಗಿ ನಡೀತಿದೆ. ವಿಲನ್ಗೆ ನಾವು ಹೋಗಿ ಯಾಕೆ ನೀನು ಈ ಥರ ಮಾಡ್ತಿದ್ಯಾ ಅಂತ ಕೇಳೋದಿಲ್ಲ, ವಾ ವಾ ಅಂತೀವಿ ನಾವು. ಅರ್ಥ ಆಗಿದೆ, ಅದು ಮೂವಿ, ನನಗೆ ಇದು ನಾಟಕ, ಅವರೆಲ್ಲರೂ ಪಾತ್ರಧಾರಿಗಳು ಅನ್ನೋದು ನಮ್ಗೆ ಅರ್ಥ ಆಗಿದೆ ಅಂತಂದಾಗ ನಾವು ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದಾನಲ್ಲ, ವಾ ವಾ ಅಂತೀವಿ ನಾವು. ಮತ್ತು ಇಲ್ಲಿ ವಿಲನ್ ಪಾತ್ರ ಮಾಡ್ತಾ ಇರೋರು ಇದ್ದಾರೆ ಅಲ್ವಾ, ಕೆಟ್ಟದೂ ಇದೆ ಒಳ್ಳೇದೂ ಇದೆ. ನಾವು ಇಲ್ಲಿ ವಾ ವಾ ಅಂತಾನೆ ಹೇಳಬೇಕು ಅಂತ ಹೇಳಿದ್ದಾರೆ ಬಾಬಾ ಮುರಳಿಯಲ್ಲಿ. ಎಷ್ಟು ಚಂದ ಆ್ಯಕ್ಟಿಂಗ್ ಮಾಡ್ತಿದ್ದಾರಲ್ಲ, ಎಷ್ಟು ಚೆನ್ನಾಗಿ ಪಾತ್ರವನ್ನು ಅಭಿನಯಿಸ್ತಿದ್ದಾರಲ್ಲ. ಇದು ಅವ್ಯಕ್ತವಾಣಿಯಲ್ಲಿ ಹೇಳಿದ್ದಾರೆ ಬಾಬಾ, ವಾ ವಾ ಅಂತ ಹೇಳಿ. ಒಬ್ಬ ವಿಲನ್ಗೆ ನೀವು ಹೇಗೆ ಸಪೋರ್ಟ್ ಮಾಡ್ತೀರಲ್ಲ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ದಾನೆ ಅಂತ, ಅದು ನಾಟಕ ಅಂತ ಗೊತ್ತಾದ್ಮೇಲೆ, ಹಾಗೆ ಇಲ್ಲಿ ನಾಟಕ ಅಂತ ನಿಮ್ಗೆ ಗೊತ್ತಲ್ಲ, ಪಾತ್ರಧಾರಿಗಳು ಅಂತ ಗೊತ್ತಲ್ಲ, ರಿಯಲ್ ಆಗ ಆತ್ಮ ಹೇಗಿದೆ ಅನ್ನೋದು ನಿಮಗೆ ಗೊತ್ತಲ್ಲ. ಸತೋಪ್ರಧಾನ ಆತ್ಮ, ಏಳು ಗುಣಗಳು, ಸತೋ ಗುಣಗಳಿರುವಂಥ ಆತ್ಮ, ಸತೋ ಗುಣಿಯ ಆತ್ಮ. ಪಾತ್ರ ಒಳ್ಳೆಯದು ಕೆಟ್ಟದ್ದಿದೆ, ಮತ್ತು ಬೇರೆ ಅನ್ನೋದು ಗೊತ್ತಿದೆ ಅಲ್ಲ. ಮತ್ತು ನಾವು ಆ ಪಾತ್ರಕ್ಕೆ ನಾವು ಗೌರವ ಕೊಡಬೇಕು. ವಾ ವಾ, ಹೊಗಳ್ರಿ ಅಂತ ಹೇಳ್ತಾರೆ, ಮಹಿಮೆ ಮಾಡಿ ಅಂತ ಹೇಳ್ತಾರೆ. ಯಾಕೆ ಬೇಜಾರು ಮಾಡ್ಕೋತೀರಾ? ಅವ್ರು ಆ ಥರ ಅಂದ್ಬಿಟ್ರು, ಇವ್ರು ಆ ಥರ ಅಂದ್ಬಿಟ್ರು, ಇವ್ರು ಬೇಜಾರು ಮಾಡಿಬಿಟ್ರು, ಅವರು ಬೈದ್ಬಿಟ್ರು, ನಿಂದನೆ ಮಾಡಿಬಿಟ್ರು, ಅವಮಾನ ಮಾಡಿಬಿಟ್ರು, ಕೆಟ್ಟದ್ದು ಮಾಡಿಬಿಟ್ರು, ಯಾಕೆ ಈ ಥರ ಮಾಡಿದ್ರು, ಆ ಥರ ಮಾಡಬಾರ್ದು, ಇದು ತಪ್ಪು. ಯಾಕೆ? ಅವ್ರು ಆ್ಯಕ್ಟಿಂಗ್ ಮಾಡ್ತಿದ್ದಾರಲ್ಲ, ಪಾತ್ರ ಮಾಡ್ತಿದ್ದಾರಲ್ಲ, ಅವ್ರು ರಿಯಲ್ ಆಗಿ ಇಲ್ಲಲ್ಲ. ಅವ್ರು ರಿಯಲ್ ಆಗಿ ಹೇಗಿದ್ರು? ಒಬ್ಬ ಹೀರೋ ಹೇಗಿರುತ್ತಾನೆ? ಎಲ್ಲ ಫುಲ್ಲು ದುಡ್ಡಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಆಮೇಲೆ ವಿಲನ್ ಬಂದು ಎಲ್ಲ ಹಾಳು ಮಾಡಿಬಿಡ್ತಾನೆ. ಬಟ್ ಎಲ್ಲರೂ ಬಂದು ಏನು ಹೇಳ್ತಾರೆ, ನೀವು ಈ ರೀತಿ ಇದ್ರಿ, ಹೆಂಗಿದ್ರಿ ನೀವು, ಎಷ್ಟು ಚೆನ್ನಾಗಿದ್ರಿ, ಎಷ್ಟು ದುಡ್ಡಿತ್ತು, ಎಷ್ಟು ಶ್ರೀಮಂತರಾಗಿದ್ರಿ, ಎಲ್ಲರಿಗೂ ಕೊಡೋರಾಗಿದ್ರಿ ನೀವು, ಈಗ ಈ ರೀತಿ ಆಗೋಗ್ಬಿಟ್ಟಿದ್ದೀರಾ ಅಂತೆಲ್ಲ ಬಂದು ಎಚ್ಚರಿಸ್ತಿರ್ತಾರಲ್ಲ, ನೆನಪಿಸ್ತಿರ್ತಾರಲ್ಲ. ಬಾಬಾ ನಮಗಿಲ್ಲಿ ನೆನಪಿಸ್ತಿದ್ದಾರೆ. ನಾವು ಸದಾ ಕೊಡುವಂಥವ್ರಾಗಿದ್ವಿ, ಸದಾ ಎಲ್ಲರಿಗೂ ಸುಖ ಕೊಡುವಂಥವ್ರು, ಶಾಂತಿ ಕೊಡುವಂಥವ್ರು, ಪ್ರೀತಿ ಕೊಡುವಂಥವ್ರು ಅಲ್ವಾ, ಎಲ್ಲದರಲ್ಲೂ ಕೊಡುವಂಥವ್ರಾಗಿದ್ವಿ. ಈಗ ಅವರು ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಿಲ್ಲ ಅಂದರೆ ಅದು ಬೇಡೋದು, ಅವ್ರು ನನ್ನ ಜೊತೆ ಪ್ರೀತಿಯಿಂದ ನಡ್ಕೊತಿಲ್ಲ ಅಂದ್ರೆ ಅದು ಬೇಡೋದು. ಯಾಕೆ ಬೇಡ್ತೀರಾ? ನೀವು ಕೊಡೋವಂಥವ್ರು, ಕೊಡೋರಾಗಬೇಕು, ಯಾಕೆ ಬೇಡ್ತೀರಾ ಅಂತ ಕೇಳ್ತಿದ್ದಾರೆ ಬಾಬಾ. ಈಗ ನನ್ನ ಜೊತೆ ಕನೆಕ್ಟ್ ಆಗಿಬಿಡಿ, ನನ್ನನ್ನು ನೆನಪು ಮಾಡಿ, ನನಗೆ ಸಮರ್ಪಣೆ ಆಗಿಬಿಡಿ, ನಿಮ್ಮನ್ನು ನೀವು ನನಗೆ ಕೊಟ್ಟುಬಿಡಿ, ಎಲ್ಲ ನಾನು ನಿಮಗೆ ಕೊಡ್ತೀನಿ. ಅಲ್ಲಿ ಬೇಡಬೇಡಿ, ಅವ್ರ ಹತ್ರನೇ ಇಲ್ಲ ಬೇಡಕ್ಕೆ. ಅವ್ರು ನಿಮಗೆ ಕೊಡೋಕೆ ಅವ್ರ ಹತ್ರನೇ ಇಲ್ಲ, ಎಲ್ಲಿ ಕೊಡ್ತಾರೆ ನಿಮಗೆ? ಪಾಪ ಅವರು ರಾವಣನ ಇದರಲ್ಲಿ ಸಿಕ್ಕಾಕೊಂಡಿದ್ದಾರಲ್ಲ, ಅವ್ರು ಹೆಂಗೆ ಕೊಡ್ತಾರೆ ನಿಮಗೆ? ಅವ್ರ ಹತ್ರ ಇದ್ದಿದ್ರೆ ಅವ್ರು ಯಾಕೆ ರಾವಣನ ಹತ್ರ ಹೋಗಿ ಸಿಕ್ಕಾಕೋತಿದ್ರು? ಅವರು ಹೀರೋಗಳಾಗೆ ಇರ್ತಿದ್ರಲ್ಲ, ಎಲ್ಲರಿಗೂ ಕೊಡೋರಾಗೆ ಇರ್ತಿದ್ರಲ್ಲ. ಅವರು ಬೇಡುವಂಥವರು ಆಗಿದ್ದೀವಿ, ನಾವು ಬೇಡುವಂಥವ್ರು ಆಗೋಗ್ಬಿಟ್ಟಿದ್ದೀವಿ. ಈಗ ಬಾಬಾ ಹೇಳ್ತಾರೆ, ನೀವು ನನ್ನ ಮಕ್ಕಳು, ನೀವು ಬೇಡೋರಲ್ಲ, ನನ್ನನ್ನು ನೆನಪು ಮಾಡಿ, ನನ್ನ ಮತದಂತೆ ನಡೀರಿ, ನಿಮಗೆಲ್ಲ ಕೊಡ್ತೀನಿ, ಅದನ್ನೆಲ್ಲರಿಗೂ ಕೊಡಿ ಅಂತ ಹೇಳ್ತಿದ್ದಾರೆ. ಮತ್ತೆ ನಾವು ಬಾಬಾರವ್ರಂಗೆ ಹೇಳಿದ ರೀತಿನೇ ತಾನೇ ನಾವು ನೋಡ್ಕೋಬೇಕು. ಬಿಂದು ಆಗದ ಹೊರತು, ಬಿಂದು ತಂದೆ ಸ್ಮೃತಿಯಲ್ಲಿ ಇರದ ಹೊರತು ನಾವು ಯಾವುದ್ರಲ್ಲೂ ನಾವು
ಬಿಂದು ಇಡೋದಕ್ಕಾಗೋದಿಲ್ಲ. ಕಂಟ್ರೋಲಿಂಗ್ ಪವರ್ ಬೇಕಿಲ್ಲಿ. ಒಂದು ಸೆಕೆಂಡಲ್ಲಿ, ಆ ಸೆಕೆಂಡಲ್ಲಿ ನಮಗೆ ಬಂದ್ಬಿಡ್ತು ಅಂದರೆ ಅದು ಅವರ ಪಾತ್ರ. ಅವ್ರು ರಿಯಲ್ ಆಗಿ ಅವ್ರು ಆ ರೀತಿ ಅಲ್ಲ, ಅವ್ರ ಪಾತ್ರ ಆ ರೀತಿ ಇದೆ, ಅದನ್ನು ಅಭಿನಯಿಸ್ತಿದ್ದಾರೆ ಅವರು. ಸಾಕ್ಷಿಯಾಗಿ, ಪಾತ್ರವನ್ನ ಸಾಕ್ಷಿಯಾಗಿ ನೋಡಬೇಕು. ಆತ್ಮವನ್ನ ನೀವು ಆತ್ಮದ ದೃಷ್ಟಿಯಿಂದ, ಸ್ಮೃತಿಯಿಂದ, ಪ್ರೀತಿ ಸ್ನೇಹದಿಂದ ನೀವು ಆತ್ಮವನ್ನ ನೋಡಬೇಕು. ಪಾತ್ರವನ್ನ ಸಾಕ್ಷಿಯಿಂದ ನೋಡಬೇಕು. ಫಿಲಮ್ ಥಿಯೇಟರ್ ಅಲ್ಲಿ ಸೀಟ್ ಮೇಲೆ ಕೂತ್ಕೊಂಡ್ಬಿಟ್ಟು ನೀವು ಸ್ಕ್ರೀನ್ ಮೇಲೆ ಮೂವಿ ನೋಡ್ತಿರ್ತೀರಾ, ನೀವು ಫಿಲಮ್ ನೋಡ್ತಿರ್ತೀರಾ, ಸಾಕ್ಷಿಯಾಗಿ ನೋಡ್ತಿರ್ತೀರಾ ನೀವು. ಆ ರೀತಿ ನೋಡಬೇಕು ನೀವು. ಅದು ಒಂದು ಪಾತ್ರ, ಈ ನಾಟಕದಲ್ಲಿ ಪಾತ್ರವನ್ನ ಮಾಡ್ತಿದ್ದಾರೆ ಅನ್ನೋದು ಆಗ ಅರ್ಥ ಆಗತ್ತೆ. ಸಾಕ್ಷಿಯಾಗಿ ನೋಡ್ತೀರಾ. ಪಾತ್ರವನ್ನ ನೀವು ಸಾಕ್ಷಿಯಾಗಿ ನೋಡಿ, ರಿಯಲ್ ಆಗಿ ಆತ್ಮವನ್ನ ನೋಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಎಲ್ಲರೂ ಒಬ್ಬ ತಂದೆ ಮಕ್ಕಳು, ಎಲ್ಲರೂ ಸತೋಗುಣಿ ಆತ್ಮಗಳು, ಪವಿತ್ರ ಆತ್ಮಗಳು. ಎಲ್ಲ ಆತ್ಮ ಅಂದಮೇಲೆ ಮನಸ್ಸು ಬುದ್ಧಿ ಸಂಸ್ಕಾರ ಇದೆ. ಆತ್ಮ ಅಂತಂದ್ಮೇಲೆ ಸೂಕ್ಷ್ಮ ಶಕ್ತಿಗಳು ಇದಾವೆ. ಆತ್ಮ ಅಂತಂದ್ಮೇಲೆ 7 ಗುಣಗಳು ಇದಾವೆ ಅಂದಮೇಲೆ ಆತ್ಮ, ನಿಜವಾದ ಆತ್ಮ ಅದೇ ತಾನೆ. ಪಾತ್ರ ಒಳ್ಳೇದು ಕೆಟ್ಟದ್ದು ಅದು ರಾವಣನದ್ದದು, ಅದು ನಮ್ಮದಲ್ಲ. ಅವನ ವಶದಲ್ಲಿರೋದ್ರಿಂದ ಅವನು ಹೇಳ್ದಂಗೆ ನಾವು ಕೇಳ್ತಾ ಬಂದ್ವಿ. ಈಗ ಅದೇ ನಮ್ಮ ಸಂಸ್ಕಾರ ಸ್ವಭಾವ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅವನು ಹೇಳ್ದಂಗೆ ಕೇಳಿ ಕೇಳಿ ಕೇಳಿ. ಈಗ ನಾನು ಅದಲ್ಲ, ನಾನು ಆತ್ಮ, ನಾನು ಬಿಂದು ತಂದೆ ಸಂತಾನ ನಾನು. ಅದು ಪಾತ್ರ ಬೇರೆ, ಆತ್ಮ ಬೇರೆ. ಈ ಒಂದು ಸ್ಮೃತಿ ನಮಗೆ ಬೇಕಾಗತ್ತೆ. ಸಾಕ್ಷಿಯಾಗಿ ನೋಡ್ತಾ, ಮಾಯೆಯ ಒಂದು ವಶದಲ್ಲಿ, ರಾವಣನ ವಶದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಅದು ಪಾತ್ರ, ರಾವಣನ ಪಾತ್ರ ಅದು. ಅದರಿಂದ ಆದಷ್ಟು ಬೇಗ ಮುಕ್ತರಾಗ್ಲಿ ಅವರು. ಶುಭ ಭಾವನೆ ಇಡಿ, ಶುಭ ಕಾಮನೆ, ಶುಭ ಸಂಕಲ್ಪ ಮಾಡಿ, ಆತ್ಮದ ದೃಷ್ಟಿಯಲ್ಲಿ, ಆತ್ಮದ ಸ್ಮೃತಿಯಲ್ಲಿರ್ತಾ ಪರಮಾತ್ಮನ ಶಕ್ತಿಗಳನ್ನು ತಗೊಂಡು ಬಿಂದು ಆಗಿ ಆ ಬಿಂದು ಸಹೋದರ ಆತ್ಮನಿಗೆ ನಿಮಿತ್ತವಾಗಿ ಬಾಬಾರವರ ಮೂಲಕ ಕೊಡಿಸ್ತಾ ಹೋಗಿ ಅವರು ಸಹ ಮುಕ್ತರಾಗ್ತಾರೆ. ರಾವಣನ ವಶದಿಂದ ಸೀತೆಯೇ ಅಂದರೆ ಆತ್ಮ ಅನ್ನೋ ಸೀತೆಗಳು ನಾವು. ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ರಾಮ ಅನ್ನೋ ಪರಮಾತ್ಮ ಬೇಕೇ ಬೇಕು ಇಲ್ಲಿ. ಇಲ್ಲ ಅಂದರೆ ಸಾಧ್ಯನೇ ಇಲ್ಲ. ನಾವೆಲ್ಲ ಆತ್ಮ ಅನ್ನೋ ಸೀತೆಗಳು, ರಾವಣ ಅನ್ನೋ ವಿಕಾರಗಳಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡೋದು ರಾಮ ಮಾತ್ರನೇ. ಯಾರು ಭಗವಂತ ಆಗಿದ್ದಾರೆ ಅವರೇ ರಾಮ. ನಾವೆಲ್ಲ ಆತ್ಮಗಳು ಸೀತೆಗಳು. ಅದವ್ರ ಪಾತ್ರ ಬಿಡು, ಅದವ್ರ ಕರ್ಮ ಬಿಡು, ಅದವ್ರ ಲೆಕ್ಕಾಚಾರ ಬಿಡು ಅಂತನೂ ನಾವು ಬಿಡಂಗಿಲ್ಲ. ಹಾಗೆ ಹೇಳಂಗಿಲ್ಲ. ಅದವ್ರ ಪಾತ್ರ ನಿಜ, ಅದು ನಾವು ಕೇರ್ಲೆಸ್ಸು ಮಾಡಂಗಿಲ್ಲ. ಅಲ್ಲಿ ನಾವು ಕೊಡಬೇಕಾಗತ್ತೆ. ಅಲ್ಲಿ ಸಾಕ್ಷಿಯಾಗಿ ನೋಡ್ಬೇಕು. ಇದು ಪಾತ್ರ ಅಂತ ಸಾಕ್ಷಿಯಾಗಿ ನೋಡಬೇಕು. ಆತ್ಮಕ್ಕೆ ಶಕ್ತಿಯನ್ನು ತುಂಬಬೇಕು. ತಾನಾಗಿ ಆತ್ಮದಲ್ಲಿ ಶಕ್ತಿ ತುಂಬಿತು ಅಂದರೆ ಹೀರೋ ಆಗ್ಬಿಡ್ತದೆ ಆತ್ಮ. ಆವಾಗ ಮಾಯೆಯ ವಶದಿಂದ ಈಸಿಯಾಗಿ ತಪ್ಪಿಸ್ಕೋತಾರೆ, ಬಚಾವಾಗ್ತಾರೆ, ಹೋರಾಡ್ತಾರೆ. ನಾವು ಕೇವಲ ಆತ್ಮಕ್ಕೆ ತನ್ನ ಸ್ಮೃತಿಯನ್ನು ತರಿಸೋದಷ್ಟೇ ನಿಮಿತ್ತ ಆಗಬೇಕು. ನಾವು ಬಾಬಾ ಬಂದಿಲ್ಲೇ ನಮ್ಮನ್ನು ಬಿಡಿಸ್ತಾ ಇಲ್ಲ, ರಾವಣನಿಂದ ಈಚೆ ತೆಗೆದು ನಮ್ಮನ್ನೇನು ಬಿಡಿಸ್ತಿಲ್ಲ. ನಮಗೆ ಜ್ಞಾನ ಬಲ, ಯೋಗದ ಬಲ ಅಂದರೆ ಶಕ್ತಿಗಳನ್ನು ತುಂಬುತ್ತಿದ್ದಾರೆ. ಜ್ಞಾನ ತಿಳುವಳಿಕೆ ಕೊಡ್ತಿದ್ದಾರೆ. ನನ್ನನ್ನು ನೆನಪು ಮಾಡಿ ಅಂತ ಹೇಳಿ ಶಕ್ತಿಯನ್ನು ತುಂಬುತ್ತಿದ್ದಾರೆ. ನಾವು ಅವ್ರನ್ನ ನೆನಪು ಮಾಡ್ತೀವಿ ಅಂದರೆ ಶಕ್ತಿ ತುಂಬುತ್ತೆ. ಮತ್ತು ಅದರಿಂದ ನಾವು ಈಸಿಯಾಗಿ ಮಾಯೆಯ ವಶದಿಂದ ಈಚೆ ಬಂದ್ಬಿಡ್ತೀವಿ. ಹಾಗೆ ಇತರ ಆತ್ಮಗಳನ್ನು ನೋಡ್ತಾ, ಪಾತ್ರವನ್ನು ಸಾಕ್ಷಿಯಾಗಿ ನೋಡ್ತಾ, ಆತ್ಮಕ್ಕೆ ಇವರು ಸತೋ ಪ್ರಧಾನ ಆತ್ಮ, ಸತೋ ಗುಣಗಳಿರುವ ಆತ್ಮ, ಶಾಂತಿ, ಪ್ರೀತಿ, ಪವಿತ್ರತೆ, ಶಕ್ತಿ
ಎಲ್ಲ 7 ಗುಣಗಳಿರುವಂಥ ಆತ್ಮ, ಸತು ಪ್ರಧಾನವಾದ ಆತ್ಮ, ಸರ್ವಶಕ್ತಿವಂತನ ಸಂತಾನ. ನೋಡ್ತಾ ಆತ್ಮಕ್ಕೆ ಶುಭ ಭಾವನೆ ಶುಭ ಸಂಕಲ್ಪದ ಮೂಲಕ ಶಕ್ತಿಯನ್ನ ನಾವು ತುಂಬುತ್ತೀವಿ ಅಂತಂದ್ರೆ ನಿಮಿತ್ತವಾಗಿ ಅವರಲ್ಲಿ ಆತ್ಮದಲ್ಲಿ ಶಕ್ತಿ ತುಂಬುತ್ತಾ ಇದೆ ಅಂತಂದ್ರೆ ತಾನಾಗೆ ಅವರು ಹೋರಾಡಿ ಗೆಲ್ತಾರೆ ಮಾಯೆ ಮೇಲೆ. ಅದೇ ಬಿಡಿಸುವಂತಹದ್ದು ರಾವಣನಿಂದ. ಶಕ್ತಿ ಇಲ್ಲಿ ನಮ್ಮೆಲ್ಲರಿಗೂ ಸಹ ಬೇಕಾಗಿರುವಂಥದ್ದು. ಜ್ಞಾನ ಬಲ ಯೋಗ ಬಲ ಇದುವೆರಡು ನಮಗೆ ಇಲ್ಲಿ ಬೇಕಾಗಿರುವಂತಹದ್ದು ಮೇನ್. ಬಾಬಾರವರ ನೆನಪು, ಬಾಬಾರವರು ಕೊಡುವಂತಹ ಜ್ಞಾನ, ಅದೇ ತಿಳುವಳಿಕೆ, ಅದೇ ಶ್ರೀಮತ. ಜ್ಞಾನನೇ ಶ್ರೀಮತ, ಅದೇ ನಮಗೆ ಸಲಹೆ, ಡೈರೆಕ್ಷನ್ನು, ಆದೇಶ ಎಲ್ಲವೂ ಸಹ, ಆಜ್ಞೆ ಎಲ್ಲವೂ ಸಹ. ಇದು ನಾವು ಮಾಡಬೇಕಾಗಿರುವಂತಹದ್ದು. ನಾವು ಅದು ಬಿಟ್ಟು ಕ್ವಶನ್ಗಳಲ್ಲಿ ಅಯ್ಯೋ ಹಿಂಗೂ ಆಗತ್ತಾ, ಈ ಥರನೂ ಇರ್ತಾರ, ಆಗ ಈಗ ಅಂತ ನಾವು ಎಷ್ಟೆಷ್ಟೋ ನಾವು ಮಾತಾಡ್ತೀವಿ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಬಾಬಾ ಮುರುಳಿಗಳಲ್ಲಿ ನಮಗೆ ಅರ್ಥ ಮಾಡಿಸೋದಕ್ಕೆ ಕೆಲವೊಂದನ್ನು ಎಕ್ಸಾಂಪಲ್ ಕೊಟ್ಟು ಹೇಳಿಸ್ತಾರೆ. ನೀವು ಈ ರೀತಿ ಮಾಡಬಾರ್ದು, ಆ ರೀತಿ ಮಾಡಬಾರ್ದು, ಈ ರೀತಿ. ಯಾಕೆಂದರೆ ಈ ರೋಗಗಳೇ ತಪ್ಪು ಮಾಡ್ತಿದ್ದಾರೆ ಅಂತಂದರೆ ಮತ್ತೆ ಅವು ಎಲ್ಲರನ್ನ ಹೇಗೆ ರಕ್ಷಣೆ ಮಾಡೋದು ಅಲ್ವಾ? ಹೀರೋನೇ ವಿಲನ್ ಆಗಿಬಿಟ್ರೆ ಹೇಗೆ? ವಿಲನ್ ಸಮಾನನೇ ಆಗ್ಬಿಟ್ರೆ ಹೀರೋ ಯಾರು? ಆಮೇಲೆ ರಕ್ಷಣೆ ಮಾಡೋರು ಯಾರು? ಹೀರೋ ಅಂದ್ರೇ ರಕ್ಷಣೆ ಮಾಡುವಂಥವ್ರಲ್ವಾ? ಅದಕ್ಕೆ ನಮಗೆ ತಿಳುವಳಿಕೆ ಕೊಡೋದಕ್ಕೆ ಜ್ಞಾನದ ಮೂಲಕ ಕೆಲವೊಂದು ಎಚ್ಚರಿಕೆಗಳನ್ನು ಕೊಡ್ತಿರ್ತಾರೆ, ಕೆಲವೊಂದು ಆಜ್ಞೆಗಳನ್ನು ಮಾಡ್ತಿರ್ತಾರೆ, ಕೆಲವೊಂದು ವಾರ್ನಿಂಗ್ಗಳನ್ನು ಕೊಡ್ತಿರ್ತಾರೆ ಬಾಬಾ. ಈ ರೀತಿ ಮಾಡಬೇಡಿ, ಈ ರೀತಿ ಮಾಡಬೇಡಿ. ಯಾಕಂದರೆ ನಮ್ಮನ್ನೇ ಫಸ್ಟು ಅವರು ಸ್ಟ್ರಾಂಗ್ ಮಾಡಬೇಕಾಗಿರೋವಂಥದ್ದು ಅಲ್ವಾ? ಈ ರೀತಿ ಇರಬೇಕು ನೀವು, ಈ ರೀತಿ ಇರಬೇಕು ನೀವು. ಯಾಕಂದರೆ ನಮಗೆಲ್ಲ ಜ್ಞಾನ ತಿಳಿಸಿದ್ದಾರೆ, ಅದಕ್ಕೋಸ್ಕರ ನಮಗೆ ಹೇಳ್ತಿದ್ದಾರೆ. ನಿಮ್ಗೆ ಇಷ್ಟೆಲ್ಲ ಜ್ಞಾನ ಕೊಟ್ಟಿದ್ದೀನಲ್ಲ, ನೀವು ಈ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು ಅಂತ ನಮಗೆ ತಿಳುವಳಿಕೆ, ನಮಗೆ ಎಚ್ಚರಿಕೆ ಕೊಡ್ತಾರೆ, ವಾರ್ನಿಂಗ್ ಕೊಡ್ತಾರೆ, ಆಜ್ಞೆ ಮಾಡ್ತಾರೆ, ಶ್ರೀಮತ ಕೊಡ್ತಾರೆ ನಮಗೆ. ಯಾಕಂದ್ರೆ ನಮ್ಮ ಮೂಲಕನೇ ಇಡೀ ವಿಶ್ವವನ್ನ ರಕ್ಷಣೆ ಮಾಡಬೇಕು, ಮಾಯೆಯ ಒಂದು ವಶದಿಂದ ಬಿಡಿಸಬೇಕು ಅಂದ್ರೆ ಇಲ್ಲಿ ನಮ್ಮನ್ನ ರೆಡಿ ಮಾಡಬೇಕಲ್ಲ ಬಾಬಾ. ನಮಗೆಲ್ಲ ಜ್ಞಾನ ತಿಳುವಳಿಕೆ ಕೊಟ್ಬಿಟ್ಟಿದ್ದಾರೆ. ಎಲ್ಲ 5000 ವರ್ಷದ್ದು ಡ್ರಾಮಾ ರಹಸ್ಯ ಎಲ್ಲ ಫುಲ್ 84 ಜನ್ಮಗಳದ್ದು ಕೊಟ್ಬಿಟ್ಟಿದ್ದಾರೆ. ಮತ್ತೆ ನಾವೇ ತಪ್ಪು ಮಾಡ್ತೀವಿ ಅಂದ್ರೆ ಇನ್ನು ಬಾಬಾ ನಮಗೆ ಎಚ್ಚರಿಕೆ ಕೊಡಬೇಕೋ ಬೇಡವೋ, ನಮಗೆ ವಾರ್ನಿಂಗ್ ಕೊಡಬೇಕೋ ಬೇಡವೋ, ಆಜ್ಞೆಯನ್ನು ಕೊಡಬೇಕೋ ಬೇಡವೋ, ಆಜ್ಞೆ ಮಾಡಬೇಕೋ ಬೇಡವೋ, ಶ್ರೀಮತ ಕೊಡಬೇಕೋ ಬೇಡವಾ ಹೇಳಿ? ಕೊಡಬೇಕಲ್ಲ. ಅದಕ್ಕೋಸ್ಕರ ಹೊರಗಡೆ ಜ್ಞಾನ ಗೊತ್ತಿಲ್ಲದಿರೋರ್ಗೆ ಹೋಗಿ ಬಾಬಾ ಏನು ಎಚ್ಚರಿಕೆ ಕೊಡೋದಿಲ್ಲ, ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಹೇಳೋದಿಲ್ಲ, ನಮಗೇ ಹೇಳೋದು. ಈ ಮುರುಳಿ ಇರೋದೇ ನಮಗೋಸ್ಕರ, ಬ್ರಾಹ್ಮಣರಿಗೋಸ್ಕರ. ಮತ್ತೆ ನಮಗೆ ಎಚ್ಚರಿಕೆ ಕೊಡೋದು ಇನ್ಯಾರಿಗೆ ಕೊಡ್ತಾರೆ? ನಮಗೆ ನಮ್ಮನ್ನ ತಿದ್ದದೆ ಇನ್ಯಾರನ್ನ ತಿದ್ದುತ್ತಾರೆ? ನಾವು ಮಾಡುವಂಥ ತಪ್ಪುಗಳನ್ನ ನಮಗೆ ತಿಳಿಸಿ ಅದರ ಬಗ್ಗೆ ಗಮನವನ್ನ ತರಿಸಿ ಅದನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಅವ್ರು ಹೇಳದೆ ಇನ್ಯಾರು ಹೇಳ್ತಾರೆ ಅಲ್ವಾ? ನಮ್ಮನ್ನ ಸರಿಯಾದ ದಾರಿಗೆ ತರಬೇಕು, ನಮ್ಮನ್ನ ಹೀರೋಗಳನ್ನಾಗಿ ಮತ್ತೆ ಶಕ್ತಿಶಾಲಿಗಳನ್ನಾಗಿ ಮಾಡಬೇಕು ಅಂದ್ರೆ ಬಾಬಾ ನಮಗೆ ಇವೆಲ್ಲ ತಿಳಿಸ್ಬೇಕಾಗತ್ತೆ. ಶಕ್ತಿ ಕೊಡ್ತಾರೆ ನಮಗೆ, ಆಗ ಸಹಯೋಗ ಕೊಡ್ತಾರೆ. ಯಾರು ಎಷ್ಟು ಬಾಬಾರವ್ರ ಮಾತು ಕೇಳ್ತೀವಿ, ಅವ್ರು ಹೇಳ್ದಂತೆ ನಡೀತೀವಿ, ಅವರನ್ನು ನೆನಪು ಮಾಡ್ತೀವಿ ಅನ್ನೋದ್ರ ಮೇಲೆ ಅವ್ರು ನಮಗೆಲ್ಲ ಕೊಡ್ತಾರೆ ಅಲ್ವಾ? ಮತ್ತೆ ನಾವೇನು ಮಾಡಬೇಕು? ಯಾರೋ ಒಬ್ರು ನಿಂದನೆ ಮಾಡ್ತಾರೆ, ಅವಗುಣಗಳನ್ನು ನೋಡಬೇಡಿ, ನಿಂದನೆಗಳನ್ನು ಕೇಳಬೇಡಿ, ಗ್ಲಾನಿ ಮಾಡಕ್ಕೆ ಹೋಗಬೇಡಿ, ದುಃಖ ಕೊಡಕ್ಕೆ ಹೋಗಬೇಡಿ. ಆ ಥರ ನಿಮಗೆ ಯಾರಾದರೂ ಮಾಡ್ತಿದ್ದಾರೆ ಅಂದರೂ ಕೂಡ ಅದನ್ನು ಸಾಕ್ಷಿಯಾಗಿ ನೋಡ್ತಾ ಆತ್ಮಕ್ಕೆ ಜ್ಞಾನ ಯೋಗದ ಬಲವನ್ನು ತುಂಬಿ ಅವರಿಗೆ ನಿಮಿತ್ತರಾಗಿ ಅದಕ್ಕೋಸ್ಕರ ಅಂತ ಬಾಬಾ ತಿಳಿಸ್ತಾರೆ. ನಾವು ಜ್ಞಾನ ಗೊತ್ತಿಲ್ಲದೆ ಇರೋರು ಅವ್ರನ್ನ ನೋಡ್ತೀವಿ, ತಪ್ಪುಗಳು ಮಾಡ್ತಿರೋರು. ಆಗ ಅದು ಅವ್ರ ಪಾತ್ರ ಅಂತ ನಾವು ನೋಡಬೇಕಾಗತ್ತೆ. ಅದವ್ರ ಪಾತ್ರ ಇದೆ. ರಾವಣನ ಒಂದು ರೀತಿಯಲ್ಲಿ ಅವರು ಪಾತ್ರ ಮಾಡ್ತಿದ್ದಾರೆ. ಈಗ ನಮ್ಮ ಬಾಬಾರವರ ಮಕ್ಕಳೇ ಆ ಥರ ಮಾಡ್ತಿದ್ದಾರೆ ಅಂದಾಗ ಇವರು ರಾವಣನ ಒಂದು ಅಂದರೆ ಮಾಯೆಯ ಒಂದು ಇದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅದು ನೋಡಬೇಕು ನಾವು. ಬಾಬಾರವ್ರ ಮಕ್ಕಳು ನಮ್ಮನ್ನು ನಿಂದನೆ ಮಾಡಕ್ಕೆ ಬರ್ತಾರೆ, ನಮಗೆ ಕಷ್ಟ ಕೊಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ವಿಘ್ನ ಮಾಡ್ತಾರೆ ಅಂತಂದಾಗ ಅದೂ ಹೇಳ್ಬಿಟ್ಟಿದ್ದಾರೆ, ಅವರು ನಿಮಗೆ ಪರೀಕ್ಷೆ ಕೊಡೋದಕ್ಕೂ ಬರ್ತಾರೆ ಅಂತಲೂ ಬಾಬಾ ಹೇಳ್ಬಿಟ್ಟಿದ್ದಾರೆ. ಬ್ರಾಹ್ಮಣರ ಲೆಕ್ಕಾಚಾರ ಬ್ರಾಹ್ಮಣರ ಮೂಲಕನೇ ಕಳೆಯುತ್ತೆ ಅನ್ನೋದು ಸಹ ತಿಳಿಸಿದ್ದಾರೆ ಬಾಬಾ. ಇನ್ನೊಂದು
ಅವರು ಮಾಯೆಯ ಒಂದು ವಶದಲ್ಲಿದ್ದಾರೆ. ಅಂಥವ್ರಿಗೆ ನಾವು ಸಹಯೋಗವನ್ನು ಕೊಡಬೇಕಾಗತ್ತೆ. ಅಂಥವ್ರಿಗೆ ಏನು ಮಾಡಬೇಕಾಗತ್ತೆ? ನಾವು ಸಹಯೋಗವನ್ನು ಕೊಡಬೇಕಾಗತ್ತೆ, ಜ್ಞಾನ ಮತ್ತು ಶಕ್ತಿಯಿಂದ. ನಾವೇನು ಮಾಡಬೇಕು? ಸಹಯೋಗವನ್ನು ಕೊಡೋದಕ್ಕೆ ನಿಮಿತ್ತ ಆಗಬೇಕು. ಆಗ ಅವರು ಅದರಿಂದ ಬಚಾವಾಗಿ ಮತ್ತೆ ಪುರುಷಾರ್ಥದಲ್ಲಿ ಮುಂದುವರಿತಾರೆ. ನಾವು ಬ್ಲೇಮ್ ಮಾಡಿಕೊಂಡು ಕೂತ್ಕೊಳ್ಳೋ ಅಂಥದ್ದಲ್ಲ. ನೋಡಿದ್ರೂ ಸಹ ನಾವೇನು ಮಾಡಬೇಕಾಗತ್ತೆ? ಅವರಿಗೆ ಶುಭ ಭಾವನೆ, ಶುಭ ಕಾಮನೆಯನ್ನು, ಶುಭ ಸಂಕಲ್ಪಗಳನ್ನು ಮಾಡ್ತಾ ನಾವು ಅವರಿಗೆ ಸಹಯೋಗದ ಒಂದು ಕೈಯನ್ನು ಕೊಡಬೇಕಾಗತ್ತೆ. ಬಾಬಾರವರ ಒಂದು ಶಕ್ತಿ, ಜ್ಞಾನ ಏನಿದೆ ಅದನ್ನು ಅವರಿಗೆ ನಾವು ಕೊಡೋದಕ್ಕೆ ನಿಮಿತ್ತ ಆಗಬೇಕಾಗತ್ತೆ. ಇದೇ ನಮ್ಮ ಕೆಲಸ. ಹೊರಗಡೆ ನಾವು ನೋಡ್ತೀವಿ, ಅವ್ರ ಜ್ಞಾನನೇ ಗೊತ್ತಿರೋದಿಲ್ಲ, ಅವರು ತಪ್ಪುಗಳು ಮಾಡ್ತಿದ್ದಾರೆ, ಪಾಪಗಳು ಮಾಡ್ತಿದ್ದಾರೆ, ಅದು ನಮಗೆ ಗೊತ್ತಿದೆ. ಈಗ ಅಂತಿಮ ಸಮಯ, ಈಗ ರಾವಣನ ಸಮಾಪ್ತಿ ಆಗುವಂಥ ಸಮಯ. ಅದರಿಂದ ಅವನ ವಶದಲ್ಲಿರುವಂಥವರು ಎಲ್ಲರೂ ಸಹ ಆ ರಾವಣನ ಪಾತ್ರ ಕಂಪ್ಲೀಟ್ ಆಗೋದ್ರಿಂದ ಅದು ಅತಿಯಾಗಿ ಅಂತ್ಯ ಆಗುತ್ತೆ. ಅದನ್ನೂ ಸಹ ನಾವು ನೋಡಬೇಕಾಗತ್ತೆ. ಅರ್ಥ ಮಾಡಿಕೊಂಡ್ರೆ ಎಷ್ಟೋ ಅರ್ಥಗಳು ಬರುತ್ತೆ. ಎಕ್ಸಾಂಪಲ್ಸ್ ಕೊಡೋಕೋದ್ರೆ ಎಷ್ಟೋ ಎಕ್ಸಾಂಪಲ್ಸ್ ಕೊಡ್ಬೋದು ಕೂಡ. ಯಾರನ್ನೇ ನೋಡಿದ್ರು ಸಹ ನಾವು, ಬಾಬಾ ಹೇಳ್ತಾರೆ, ಸಾಕ್ಷಿಯಾಗಿದ್ಬಿಡಿ. ಸಾಕ್ಷಿ ಆದಾಗ ಏನಾಗುತ್ತೆ ನೋಡಿ, ನೀವು ಒಂದು ಡೆಸ್ಟಿನೇಷನ್ನ ಮುಟ್ಟಬೇಕು. ಈಗ ನೀವು ಎಲ್ಲಿಂದ ಎಲ್ಲಿಗೋ ಹೋಗ್ಬೇಕಾಗತ್ತೆ. ನೀವೊಂದು ಕಾರಲ್ಲಿ ಡ್ರೈವ್ ಮಾಡ್ತಿರ್ತೀರೋ, ಇಲ್ಲೋ 2 ವೀಲರು 4 ವೀಲರು, ಇಲ್ಲೋ ಬಸ್ಸಲ್ಲಿ ಹೋಗ್ತಿರ್ತೀರೋ, ಟ್ರೈನಲ್ಲಿ ಹೋಗ್ತಿರ್ತೀರೋ, ಎಲ್ಲೋ ಹೋಗ್ತಿರ್ತೀರ. ನೀವು ಹೋಗೋವಾಗ ನೀವು ಎಷ್ಟೆಷ್ಟೋ ಸೀನರಿಗಳನ್ನು ನೋಡ್ತೀರಾ. ಲೆಫ್ಟ್ ಸೈಡ್ ನೋಡ್ತೀರಾ, ರೈಟ್ ಸೈಡ್ ನೋಡ್ತೀರಾ, ಮುಂದೆನೂ ನೋಡ್ತೀರಾ. ಅಲ್ಲೇ ನೋಡ್ಕೊಂಡು ನೀವು ಕೂತ್ಕೊಳ್ಳೋದಿಲ್ಲಲ್ಲ. ನಿಮ್ಮ ಒಂದು ಗುರಿ ಏನಿರುತ್ತೆ, ನಾನು ಇಂಥ ಕಡೆ ಹೋಗ್ಬೇಕು ಅಂತ, ಅಲ್ಲಿ ಹೋಗ್ಬೇಕೀಗ, ಅದು ನಮ್ಮ ಗುರಿ ಆಗಿರುತ್ತೆ. ನಾವು ಅದ್ರ ಕಡೆ ಗಮನ ಕೊಟ್ಟಿರ್ತೀವಿ. ನಾವು ಇಲ್ಲಿ ಸೈಡ್ ಸೀನ್ಗಳೆಲ್ಲ ನೋಡ್ಕೊಂಬಿಟ್ಟು ಅಯ್ಯೋ ಈ ಥರ, ಅಯ್ಯೋ ಆ ಥರ ಅಂತ ಅಲ್ಲೇ ಕೂತ್ಕೊಂಡ್ಬಿಡೋದಿಲ್ಲ ಅಲ್ವಾ ನಾವು. ಇಲ್ಲಾಂದ್ರೆ ನಾವು ಹೋಗೋಕ್ಕೆ ಆಗೋದಿಲ್ಲ ಅಲ್ಲ. ಎಷ್ಟೆಷ್ಟೋ ನಾವು ನೋಡ್ತೀವಿ. ಹಾಗೆ ಇಲ್ಲಿ ನಮ್ಮ ಗುರಿ ಏನಿದೆ, ನಮ್ಮ ಒಂದು ಉದ್ದೇಶ ಏನಿದೆ, ನಾವು ಬಾಬ್ದಾದ ಸಮಾನ ಆಗಬೇಕು, ಫರಿಸ್ತೆಗಳಾಗಬೇಕು, ನಿರಾಕಾರಿ ತಂದೆ ಸಮಾನ ಆಗಬೇಕು, ಬ್ರಹ್ಮಬಾಬಾ ಸಮಾನ ಫರಿಸ್ತೆಗಳಾಗಬೇಕು, ಮನುಷ್ಯರಿಂದ ದೇವತೆಗಳಾಗಬೇಕು. ನಮ್ಮ ಒಂದು ಗುರಿ ಉದ್ದೇಶ ಇದೆ. ಇಲ್ಲಿ ಮಧ್ಯದಲ್ಲಿ ಎಷ್ಟೆಷ್ಟೋ ನಾವು ಸೀನರಿಗಳನ್ನು, ದೃಶ್ಯಗಳನ್ನು ನಾವು ಡ್ರಾಮಾದಲ್ಲಿ ನಾವು ನೋಡ್ತಿರ್ತೀವಿ. ಅದನ್ನು ನಾವು ಸಾಕ್ಷಿಯಾಗಿ ನೋಡ್ಕೊಳ್ತಾ, ಇದು ನಮ್ಮ ಒಂದು ಗುರಿಯ ಮಧ್ಯದಲ್ಲಿ ದಾರಿಯಲ್ಲಿ ಬರುವಂತಹ ಇವು ಸೀನರಿಗಳಾಗಿದ್ದಾವೆ, ದೃಶ್ಯಗಳಾಗಿದ್ದಾವೆ ಅಂತ, ಸೈಡ್ ಸೀನ್ಸ್ ಅಂತ ಹೇಳಿಬಿಟ್ಟು ನಾವು ಮುಂದೆ ಹೋಗಬೇಕಾಗತ್ತೆ. ಬಿಂದುವನ್ನು ಇಡಬೇಕಾಗತ್ತೆ. ಅಲ್ಲೇ ಕೂತು ಬಿಡ್ತೀರಾ ಅಂದರೆ ಅಲ್ಲೇ ಇದ್ದೋಗ್ಬಿಡ್ತೀರಾ ಅಷ್ಟೆ. ಮುಂದೆ ಹೋಗಬೇಕು, ನಾನು ಎಲ್ಲಿ ಹೋಗ್ಬೇಕು, ಅದು ಆ ಗುರಿ ಮುಟ್ಟಬೇಕು ಅಂತಂದರೆ, ನಾನು ಅಲ್ಲಿ ತಲುಪಬೇಕು ಅಂತಂದರೆ ಇವನ್ನೆಲ್ಲ ನಾನು ಸಾಕ್ಷಿಯಾಗಿ ನೋಡ್ತಾ ನಾನು ಅಲ್ಲೇ ಫುಲ್ ಸ್ಟಾಪ್ ಇಟ್ಟು ಮುಂದೆ ಹೋಗಬೇಕಾಗತ್ತೆ. ಇಲ್ಲ ಅದರಲ್ಲೇ ಕೂತ್ಕೊಂಡ್ರೆ ಆಗೋದಿಲ್ಲ ಅಲ್ವಾ. ಅದೇ ರೀತಿ ಇಲ್ಲಿ ಎಲ್ಲ ಥರದ ರೀತಿಯಲ್ಲೂ ಬಾಬಾ ಅರ್ಥ ಮಾಡಿಸ್ತಾರೆ, ನಮ್ಗೆ ಅರ್ಥ ಮಾಡಿಸೋದಕ್ಕೋಸ್ಕರ. ಇಲ್ಲಿ ನಾವು ಅರ್ಥ ಮಾಡಿಕೊಂಡು ನಮ್ಮಲ್ಲಿ ಏನೇನಿದೆ ಅದನ್ನು ಚೆಕ್ ಮಾಡಿಕೊಂಡು ಅದನ್ನು ನಾವು ಚೇಂಜ್ ಮಾಡಿಕೊಂಡು ಮುಂದೆ ಹೋಗಬೇಕಾಗತ್ತೆ. ಏನೇ ನೀವು ನೋಡಿದ್ರೂ ಸಹ ಈ ಡ್ರಾಮಾದಲ್ಲಿ ಪ್ರತಿಯೊಂದು ದೃಶ್ಯವನ್ನು ಎಲ್ಲದೂ ಅದರದ್ದೇ ಆದಂತಹ ಒಂದು ವಿಧಿವಿಧಾನದಿಂದ ನಡೀತಿರುತ್ತೆ. ಅದು ಒಂದು ಬಾಬಾರವರ ಶ್ರೀಮತ ಇರುತ್ತೆ, ಇಲ್ಲ ರಾವಣನ ಮತ ಇರುತ್ತೆ. ಅವೆರಡರಲ್ಲಿ ನಡೀತಿರುತ್ತಷ್ಟೆ, ನಡೀತಿದ್ರೆ ಅಲ್ವಾ. ಇದು ರಾವಣನ ಮತ ಅಂತ ಹೇಳಿ ಶುಭ ಭಾವನೆ ಇಟ್ಟು, ಶುಭ ಕಾಮನೆ ಇಟ್ಟು, ಶುಭ ಸಂಕಲ್ಪವನ್ನು ಮಾಡಿ ಬಾಬಾರವರ ಯೋಗ ಜ್ಞಾನದಿಂದ, ಅವರ ನೆನಪಿನ ಶಕ್ತಿ, ಅವರಿಂದ ಶಕ್ತಿ ತುಂಬಿಕೊಂಡು, ಅವರ ಜ್ಞಾನವನ್ನು ತಿಳ್ಕೊಂಡು ಅದರಿಂದ ಅವರಿಗೆ ನಾವು ಸಹಯೋಗವನ್ನು ಕೊಡ್ತಾ ಹೋಗಬೇಕಾಗತ್ತೆ ಅಷ್ಟೇ. ಅದು ಯಾಕೆ ಏನು ಅನ್ನೋದು ಬರಬಾರ್ದು, ಅಲ್ಲಿ ಸಾಕ್ಷಿಯಾಗಿ ನೋಡಬೇಕಾಗತ್ತೆ. ಕೆಲವೊಂದೆಲ್ಲವನ್ನು ನಾವು ಸಾಕ್ಷಿಯಾಗಿ ನೋಡಲೇಬೇಕಾಗತ್ತೆ. ಈಗ ನೀವೊಂದು ಫೋಟೋವನ್ನು, ನೀವು ಒಂದು ಕ್ಯಾಮರಾ ಹಿಡ್ಕೊಂಡು ನೀವು ಫೋಟೋ ಕ್ಲಿಕ್ ಮಾಡಬೇಕಾದ್ರೆ, ನೀವು ಫೋಟೋ ನೋಡ್ತಾ ಎಲ್ಲ ಒಂದು ದೃಶ್ಯವನ್ನು ನೋಡ್ತಾ ಫೋಟೋ ಇದರಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಯಾವ್ದು ಬೇಕೋ ಅದೇ ನೀವು ಕ್ಲಿಕ್ ಮಾಡ್ತೀರಾ, ಅದೇ ಸೇವ್ ಆಗುತ್ತೆ. ಹಾಗೇನೆ ಇಲ್ಲಿ ಎಲ್ಲವನ್ನ ನೀವು ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋಗಬಾರ್ದು. ಯಾವುದು ಬೇಕೋ ಅದನ್ನೇ ಇಟ್ಕೋಬೇಕಾಗತ್ತೆ. ಬಾಬಾರವರ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಬಾಬಾರವರ ಒಂದು ಶ್ರೀಮತಕ್ಕೆ ಸಂಬಂಧಪಟ್ಟಿದ್ದು, ಬೇಹದ್ದಿನ ಸೇವೆಗೆ ಸಂಬಂಧಪಟ್ಟಿದ್ದು ಯಾವುದು ಅವಶ್ಯಕತೆ ಇದೆ ಅದನ್ನಷ್ಟೇ ನಾವು ಅದರ ಬಗ್ಗೆ ನಾವು
ಯೋಚನೆ ಮಾಡಬೇಕಾಗುತ್ತೆ. ಎಲ್ಲವನ್ನೂ ನಾವು ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ. ಜ್ಞಾನ ಮಂಥನವನ್ನ ಮಾಡಬೇಕಾಗತ್ತೆ. ಇದೆಲ್ಲವೂ ಸಹ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ನಮ್ಮ ಮೇಲೇನೆ ಇದೆ. ಏನೇನೆಲ್ಲ ನಡೆಯುತ್ತೆ ಈ ಡ್ರಾಮಾದಲ್ಲಿ ಎಲ್ಲವೂ ಪರ್ಫೆಕ್ಟು, ಇದು ಫಿಕ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಇತರರ ಅವಗುಣಗಳನ್ನ ನೋಡೋದು, ಅವರನ್ನ ಬ್ಲೇಮ್ ಮಾಡೋದು, ಅದರ ಬಗ್ಗೆ ಯೋಚನೆ ಮಾಡೋದು, ಸಂಕಲ್ಪ ಮಾಡೋದು, ಇತರರ ಹತ್ರ ವರ್ಣಿಸೋದು, ಇದೆಲ್ಲವೂ ಸಹ ಜ್ಞಾನ ತಿಳಿದಿರೋರ ಲಕ್ಷಣ ಅಲ್ಲ ಅಂತ ಬಾಬಾ ತಿಳಿಸ್ತಿದ್ದಾರೆ, ಹೇಳ್ತಿದ್ದಾರೆ. ಜ್ಞಾನ ಏನಕ್ಕೆ ಕೊಟ್ಟಿರುವಂಥದ್ದು ನಮಗೆ? ಅದರಂತೆಯೇ ಜ್ಞಾನಯುಕ್ತರಾಗಿ, ಯೋಗಯುಕ್ತರಾಗಿ, ಯುಕ್ತಿಯುಕ್ತರಾಗಿ ನೋಡ್ಕೊಳ್ಳೋದಕ್ಕೆ ಬಾಬಾ ನಮಗೆ ಕೊಟ್ಟಿರುವಂಥದ್ದು. ನಾವು ಹಾಗಂತ ನಾವು ಇದು ಡ್ರಾಮಾ ಬಿಡು ಅಂತ ಹೇಳಿ ನಾವು ಸುಮ್ಮನೆ ಇರಂಗೂ ಇಲ್ಲ. ಇಲ್ಲಿ ನಾವು ಜವಾಬ್ದಾರಿ ಇರೋದ್ರಿಂದ ನಾವು ಸಹಯೋಗವನ್ನು ಸಹ ನಾವು ಕೊಡಬೇಕಾಗತ್ತೆ ಆತ್ಮಗಳಿಗೆ. ನೋಡಬಾರ್ದಷ್ಟೇ, ಇದು ಕೆಟ್ಟದ್ದು ಅಂತ ನೋಡಬಾರ್ದು, ಅದನ್ನ ಮನಸ್ಸಲ್ಲಿ ತಗೋಬಾರ್ದು. ಏನೇ ನಡೀತಿದ್ರು, ಏನೇ ಒಂದು ಬಂದ್ರು, ಯಾರೋ ಒಬ್ರು ಈಗ ಬಾಬನ್ ಮಕ್ಕಳೇ ಇರ್ಬೋದು, ಏನೋ ಒಂದು ನಿಂದನೆ ಮಾಡ್ತಿದಾರೆ, ವಿಘ್ನ ಆಗ್ತಿದಾರಾ, ಶುಭ ಭಾವನೆ ಇಟ್ಟು ಬಿಡ್ಬೇಕು. ಅಲ್ಲಿಗೆ ಫುಲ್ ಸ್ಟಾಪ್ ಇಟ್ಟುಬಿಟ್ಟು ಶುಭ ಭಾವನೆಯನ್ನ ಇಡಬೇಕಾಗತ್ತೆ. ರಾವಣನ ವಶದಲ್ಲಿದ್ದಾರೆ, ಅದರಿಂದ ದೇಹಾಭಿಮಾನದಲ್ಲಿದ್ದಾರೆ, ಅದರಿಂದ ಈ ರೀತಿ ನಡ್ಕೋತಿದ್ದಾರೆ ಅವರು. ಮತ್ತೆ ಆ ಸಮಯದಲ್ಲಿ ಆತ್ಮಕ್ಕೆ ಶಕ್ತಿಯನ್ನು ತುಂಬುವಂತಹ ಒಂದು ಸಹಯೋಗವನ್ನ ನಾವು ಮಾಡಬೇಕಾಗತ್ತೆ. ಮತ್ತೆ ಅವರ ಆತ್ಮದ ಸ್ಮೃತಿಯಲ್ಲಿ, ಬಾಬಾ ಸ್ಮೃತಿಯಲ್ಲಿ ಬಂದ್ರು, ಜ್ಞಾನದ ಒಂದು ಇದರಲ್ಲಿ ಬಂದ್ರು, ಅವರು ತಿಳುವಳಿಕೆ ಇದೆ ಅಂದ್ರೆ ಮತ್ತೆ ಅವರು ಚೇಂಜ್ ಮಾಡ್ಕೊತಾರೆ ಅದನ್ನ. ಅಷ್ಟೇ ನಾವು ಮಾಡಬೇಕಾಗಿರುವಂಥದ್ದು. ಬಾಬಾ ಹೇಳಿದ್ದಾರೆ ಇದನ್ನ, ಇತರರ ಅವಗುಣಗಳನ್ನ ವರ್ಣಿಸೋದನ್ನ ಬಿಡಿ. ಅದರ ಹೇಳ್ತೀರಲ್ಲ ನೀವು, ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ ಅಂತ ಯಾಕೆ ಹೇಳ್ತೀರಾ? ಅದು ಸರಿ ಮಾಡಿ, ನೀವು ಸರಿ ಮಾಡಿ, ಇಲ್ಲಾಂದ್ರೆ ಹೇಳಕ್ ಹೋಗ್ಬೇಡಿ. ಅದನ್ನ ಹೇಳಿದ್ದಾರೆ ಬಾಬಾ. ಅವರಲ್ಲಿ ಶಕ್ತಿ ಇಲ್ಲ, ಬಲಹೀನ ಇದ್ದಾರೆ, ರಾವಣನ ವಶದಲ್ಲಿದ್ದಾರೆ, ಅವರು ಬಲಹೀನ ಆಗಿದ್ದಾರೆ. ಆದ್ದರಿಂದ ಅವರು ಆ ರೀತಿ ನಡ್ಕೋತಿದ್ದಾರೆ. ಮತ್ತೆ ಅವರಿಗೆ ಬಲವನ್ನ ತುಂಬಿ ಅವರನ್ನ ಶ್ರೇಷ್ಠವಾಗಿ ಮಾಡಿ, ಇದು ನಿಮ್ಮ ಕರ್ತವ್ಯ. ಅವ್ರು ಆ ರೀತಿ ಈ ರೀತಿ ಅಂತ ಬೈದು ಅವರನ್ನ ಕೆಟ್ಟದಾಗಿ ನೋಡಿ ಆ ದೃಷ್ಟಿಯಿಂದ ನೋಡಿ ಇನ್ನೂ ಜಾಸ್ತಿ ಯಾಕೆ ಮಾಡ್ತೀರಾ? ನಾನು ಬಂದಿರೋದು ಪವಿತ್ರರಾಗಿ ಮಾಡೋದಕ್ಕೆ, ನೀವು ನೋಡಿದ್ರೆ ನಾನು ಬಂದು ಸಂಸ್ಕಾರ ಪರಿವರ್ತನೆ ಮಾಡೋದಕ್ಕೆ, ಪವಿತ್ರ ಮಾಡೋದಕ್ಕೆ ಬಂದಿದ್ದೀನಿ ನಾನು. ನೀವು ನೋಡಿದ್ರೆ ಇನ್ನೂ ಕೆಟ್ಟೋಗೋ ಥರ ಮಾಡ್ತಿದ್ದೀರಲ್ಲ ಅಂತ ಬಾಬಾ ತಿಳಿಸಿದ್ದಾರೆ. ನೀವಿನ್ನೂ ಅವ್ರಿನ್ನೂ ಹಾಳಾಗೋದಕ್ಕೆ, ಅವ್ರು ಇನ್ನೂ ಪತಿತರಾಗೋದಕ್ಕೆ ನೀವೇ ಕಾರಣ ಆಗ್ತಿದ್ದೀರಲ್ಲ ಅಂತ ಹೇಳ್ತಾರೆ ಬಾಬಾ. ಪಾವನ ಆಗ್ಬೇಕಂದ್ರೆ ನಾನು ಪಾವನ, ಎಲ್ಲರೂ ಪಾವನ. ಪತಿತ ಆಗ್ಬೇಕಂದ್ರೆ ನಾನು ಪತಿತ ಆಗಿರ್ತೀನಿ, ಇತರರನ್ನು ಅದೇ ದೃಷ್ಟಿಯಲ್ಲೇ ನೋಡ್ತಿರ್ತೀನಿ. ಅದಕ್ಕೆ ಬಾಬಾ ಅದೆಲ್ಲವನ್ನ ಬಿಡಿ ಅಂತ ಹೇಳ್ತಿದ್ದಾರೆ. ಒಂದು ಸೆಕೆಂಡಲ್ಲಿ ಬಿಂದುವನ್ನ ಹಿಡಿ. ಯಾರು ಹೆಚ್ಚಿಗೆ ಆತ್ಮಿಕ ಅಭ್ಯಾಸ ಮಾಡ್ತಾರೆ, ಬಿಂದು ಅಭ್ಯಾಸ ಮಾಡ್ತಾರೆ, ಅಂಥವರಿಗೆ ಅದು ಈಸಿ ಆಗುತ್ತೆ. ಸಾಕ್ಷಿತನೂ ಈಸಿ ಆಗುತ್ತೆ, ಸಾಕ್ಷಿಯಾಗಿ ನೋಡುವಂಥದ್ದು, ಬಿಂದು ಇಡುವಂಥದ್ದು ಈಸಿ ಆಗುತ್ತೆ. ತೀವ್ರ ಪುರುಷಾರ್ಥಿಗಳು ಆಗಿರ್ತಾರೆ. ಮತ್ತೆ ಈ ವಿಶ್ವ ಸೇವೆಗೆ, ಬೇಹದ್ದಿನ ಸೇವೆಗೆ ನಿಮಿತ್ತರು ಸಹ ಆಗಿರ್ತಾರೆ. ಬಾಬಾ ಅದನ್ನೇ ಹೇಳ್ತಾರೆ, ನೀವು ನೋಡಿ, ಯಾವಾಗ ನಾವು ಆ ಬಿಂದು ಸ್ಥಿತಿಯಲ್ಲಿದ್ದು, ಬಿಂದು ತಂದೆ ಸ್ಮೃತಿಯಲ್ಲಿದ್ದು ಬಿಂದು ಇಡ್ತಾ ಹೋಗ್ತೀವಿ, ಸಂಕಲ್ಪ ಶಕ್ತಿಗಳು ಸಹ ಜಮಾ ಆಗುತ್ತೆ. ಆಗ ಸಂಕಲ್ಪ ಶಕ್ತಿನೂ ಸಹ ಜಮಾ ಆಗುತ್ತೆ. ಈ ಯಾಕೆ, ಏನು, ಹಾಗೆ ಹೀಗೆ ಅದು ವ್ಯರ್ಥ ಅಲ್ವಾ? ಯಾವ ವಿಷಯವನ್ನಾದ್ರೂ ಕೂಡ ನಾವು ನೋಡಿದ್ರು, ಕೇಳಿಸ್ಕೊಂಡ್ರು ಕ್ಷಣದಲ್ಲಿ ಅದಕ್ಕೆ ಬಿಂದು ಇಡುವಂಥ ಅಭ್ಯಾಸ ನಮಗೆ ಬೇಕು. ಒಂದು ವೇಳೆ ಸಂಕಲ್ಪಗಳಲ್ಲಿ ಯಾಕೆ, ಏನು ಅನ್ನೋ ಕ್ಯೂ ಸ್ಟಾರ್ಟ್ ಆಯಿತು ಅಂದರೆ ವ್ಯರ್ಥ ಸಂಕಲ್ಪಗಳ ರಚನೆ ಆಗೋಗಿದೆ ಅಂತ ಅರ್ಥ. ಮತ್ತೆ ನೀವು ರಚನೆ ಮಾಡಿದ್ದೀರಾ ಅಂದ್ರೆ ಅದರ ಪಾಲನೆಯನ್ನು ನೀವೇ ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತಿನ ಮುರುಳಿಯಲ್ಲೇನೆ ಹೇಳಿದ್ದಾರೆ, ಅವ್ಯಕ್ತ ಸೂಚನೆಯಲ್ಲಿ. ಅದರ ಪಾಲನೆಯನ್ನ ಮಾಡಬೇಕಾಗತ್ತೆ. ವ್ಯರ್ಥ ಸಂಕಲ್ಪಗಳ ರಚನೆ ಆಗೋಯ್ತು ಅಂತಂದ್ರೆ ಅದರ ಪಾಲನೆಯನ್ನ ಅಂದ್ರೆ ಅದು ಒಂದರಿಂದ ಬರ್ತಾನೆ ಇರುತ್ತೆ. ಅದರ ಪಾಲನೆಯನ್ನ ನೀವು ಮಾಡ್ಕೊಂಡು ಕೂತ್ಕೊಂಡಿರ್ಬೇಕಷ್ಟೆ. ಸಂಕಲ್ಪಗಳು, ಸಮಯ, ಶಕ್ತಿ ಅದರಲ್ಲಿ ಖರ್ಚಾಗ್ತಾ ಇರುತ್ತೆ. ಸಮಯನೂ ವ್ಯರ್ಥ,
ಸಂಕಲ್ಪಗಳು ವ್ಯರ್ಥ, ಶಕ್ತಿನೂ ವ್ಯರ್ಥ ಆಗ್ತಾ ಇರತ್ತೆ, ಖರ್ಚಾಗಿ ಹೋಗ್ತಾ ಇರತ್ತೆ ವ್ಯರ್ಥವಾಗಿ. ಅದಕ್ಕೆ ಈಗ ವ್ಯರ್ಥ ರಚನೆಯ ವಿಷಯದಲ್ಲಿ ನೀವೇನ್ ಮಾಡ್ಬೇಕು, ಕಂಟ್ರೋಲ್ ಮಾಡ್ಬೇಕು ಅಂತ. ಅಂದ್ರೆ ಆ ರಚನೆ ಅಂದ್ರೆ ಏನು, ಜನ್ಮ ಕೊಡುವಂಥದ್ದು, ವ್ಯರ್ಥಕ್ಕೆ ಜನ್ಮ ಕೊಡುವುದನ್ನ ಕಂಟ್ರೋಲ್ ಮಾಡಿ ಅಂತ ಹೇಳ್ತಿದ್ದಾರೆ ಬಾಬಾ. ವ್ಯರ್ಥಕ್ಕೆ ಜನ್ಮ ಕೊಡೋದರ ಬಗ್ಗೆ ಗಮನ ಕೊಡಿ. ಅಂದ್ರೆ ಆ ಜನ್ಮ ಕೊಡಬಾರದು, ಅದನ್ನ ಕಂಟ್ರೋಲ್ ಮಾಡ್ಬೇಕು. ಕಂಟ್ರೋಲಿಂಗ್ ಪವರ್ ಬೇಕಿಲ್ಲಿ. ಒಂದು ಸೆಕೆಂಡಲ್ಲಿ ಫುಲ್ ಸ್ಟಾಪ್ ಇಟ್ಬಿಟ್ರೆ ಅಲ್ಲಿ ಅದು ರಚನೆ ಆಗೋದಿಲ್ಲ, ಅದ್ರ ವ್ಯರ್ಥದ ಜನ್ಮ ಆಗೋದಿಲ್ಲ. ಯಾಕೆ ಏನು ಅಂದ್ರೆ ಅಲ್ಲಿ ರಚನೆ ಆಗೋಯ್ತು, ಅಲ್ಲಿ ಕಂಟ್ರೋಲಿಂಗ್ ಪವರ್ ಇಲ್ಲ. ಕಂಟ್ರೋಲ್ ಮಾಡಬೇಕು. ಯಾವಾಗ ಅದು ಬಿಂದು ಆದಾಗ ಮಾತ್ರನೇ ನಾವು ಅದನ್ನ ಕಂಟ್ರೋಲ್ ಮಾಡೋಕ್ಕಾಗೋಕ್ಕೆ ಸಾಧ್ಯ. ಬಿಂದು ಆಗಿ ಬಿಂದು ಸ್ವರೂಪದ ಅಭ್ಯಾಸ ಜಾಸ್ತಿ ಮಾಡಬೇಕಾಗತ್ತೆ. ನಾವು ಪರಂಧಾಮದಲ್ಲಿ ಜಾಸ್ತಿ ಮಾಡಿ, ಪರಂಧಾಮದಲ್ಲೇನೆ ಜಾಸ್ತಿ ನಿರಾಕಾರಿ ಅಭ್ಯಾಸ, ಬಿಂದು ರೂಪ ಬೀಜ ರೂಪದ ಅಭ್ಯಾಸ ಜಾಸ್ತಿ ಪರಂಧಾಮದಲ್ಲಿ ಮಾಡಿ. ಆಗ ಬಿಂದು ತಂದೆ ಶಕ್ತಿ, ಅವರ ಒಂದು ಜ್ಞಾನ, ಅವರಲ್ಲಿರೋ ಶಕ್ತಿ, ಅವರಲ್ಲಿರೋ ಗುಣಗಳು ನಮ್ಮಲ್ಲಿ ಸಮಾವೇಶ ಆಗತ್ತೆ, ನಮ್ಮಲ್ಲಿ ಅಡಕಾಗಿರುತ್ತೆ. ಆಗ ನಮಗೆ ಇದೆಲ್ಲ ಈಸಿ ಆಗುತ್ತೆ. ಸಾಕ್ಷಿಯಾಗಿ ನೋಡೋದಿರ್ಬೋದು, ಎಲ್ಲವೂ ಸಹ ಫುಲ್ ಸ್ಟಾಪ್ ಇಡೋದು ಎಲ್ಲವೂ ಸಹ ಈಸಿ ಆಗ್ಬಿಡುತ್ತೆ ನಮಗೆ. ಇದರ ಕೊರತೆ ಇದೆ. ಒಂದು ಸೆಕೆಂಡಲ್ಲಿ ನಷ್ಟಮೋಹಿಗಳಾಗೋದು ಕೂಡ ಒಂದು ಸೆಕೆಂಡಿನ ಪೇಪರ್. ಅಂತಿಮದಲ್ಲಿ ಒಂದು ಸೆಕೆಂಡಲ್ಲೇ ನಾವು ನಷ್ಟಮೋಹಿಗಳಾಗಬೇಕು. ಅದಕ್ಕೂ ಸಹ ಈ ಒಂದು ಸೆಕೆಂಡಲ್ಲಿ ಬಿಂದು ಸ್ವರೂಪದಲ್ಲಿ ಬರೋ ಅಭ್ಯಾಸ ನಮಗೆ ಬೇಕು. ಯಾರು ಒಂದು ಸೆಕೆಂಡಲ್ಲಿ ಬಿಂದು ಆಗಿ ಬಿಂದು ತಂದೆಯ ಸ್ಮೃತಿಯಲ್ಲಿ ಸ್ಥಿತರಾಗ್ತಾರೋ ಅವರೇ ಬಿಂದು ಇಡೋದಕ್ಕೆ ಸಾಧ್ಯ, ಅವರೇ ನಷ್ಟಮೋಹಿಗಳಾಗೋದಕ್ಕೆ ಸಾಧ್ಯ. ಈ ಅಭ್ಯಾಸ ಜಾಸ್ತಿ ಬೇಕು, ಜಾಸ್ತಿ ಬೀಜರೂಪ ಸ್ಥಿತಿ, ಜಾಸ್ತಿ ಬಿಂದು ಬೀಜರೂಪ ಜ್ಞಾನ ಸೂರ್ಯ ಇವೆರಡು ಒಂದೇ ಅರ್ಥ, ಇದೆಲ್ಲ ಒಂದೇ ಅರ್ಥ ಬರುತ್ತೆ. ಈ ಒಂದು ಅಭ್ಯಾಸವನ್ನ ನಾವು ಮಾಡಬೇಕು. ಬಾಬಾ ಬಿಂದು ಆಗಿದ್ದಾರೆ, ಅವರಲ್ಲಿ ಇಡೀ ಡ್ರಾಮಾ ಜ್ಞಾನ ಇದೆಯೋ ಇಲ್ವೋ, ಇಡೀ 5,000 ವರ್ಷಗಳ ಜ್ಞಾನ ಇದೆಯೋ ಇಲ್ವೋ, 84 ಜನ್ಮಗಳ ರಹಸ್ಯ ಅವರಲ್ಲಿ ಇದೆಯೋ ಇಲ್ವೋ, 4 ಯುಗಗಳದು ಎಲ್ಲ ರಹಸ್ಯ ಅವರಲ್ಲಿ ಇದೆಯೋ ಇಲ್ವೋ, ಅವ್ರ ಬಿಂದುನೇ. ಎಲ್ಲ ಸಾಗರದಷ್ಟು ಅವರಲ್ಲಿ ಜ್ಞಾನ ಇದೆಯೋ ಇಲ್ವೋ, ಶಕ್ತಿ ಇದೆಯೋ ಇಲ್ವೋ, ಗುಣಗಳಿದೆಯೋ ಇಲ್ವೋ, ಎಲ್ಲ ಇದಾವೆ ಅವ್ರ ಬಿಂದು. ಮತ್ತೆ ಅವರ ಸಮಾನ ನಾನು ಬಿಂದು ಆದೆ ಅಂದ್ರೆ ನನ್ನಲ್ಲೂ ಅವರ ಸಮಾನವಾದಂತಹ ಜ್ಞಾನ ಗುಣ ಶಕ್ತಿಗಳು ಎಲ್ಲವೂ ನನ್ನಲ್ಲಿ ಇರುತ್ತೆ. ಸಾಗರದಷ್ಟು ಮಾಸ್ಟರ್ ಸಾಗರರು ಅಂತ ಅದಕ್ಕೆ ನಮ್ಗೆ ಹೇಳೋದು ಬಾಬಾ. ನಮ್ಮಲ್ಲಿ ಇರುತ್ತೆ. ಮತ್ತೆ ನಮಗೆ ಅವಾಗ ಎಲ್ಲ ಈಸಿ. ಆಗ್ಲೇ ನಾವು ತೀವ್ರ ಪುರುಷಾರ್ಥಿಗಳಾಗೋದು, ಆಗ್ಲೇ ನಮ್ಮಿಂದ ಬಾಬಾ ಸೇವೆ ಮಾಡಿಸ್ಕೊಳ್ಳೋದು. ಅರ್ಥ ಆಯ್ತಲ್ಲ? ನಾವು ಸಂಕಲ್ಪಗಳನ್ನು ಕೂಡ ನಾವು ವ್ಯರ್ಥ ಸಂಕಲ್ಪಗಳನ್ನ ಕಂಟ್ರೋಲ್ ಮಾಡಬೇಕು. ಅದಕ್ಕೆ ಹೇಳ್ತಾರೆ ವ್ಯರ್ಥ ರಚನೆಯ ವಿಷಯದಲ್ಲಿ ಬರ್ತ್ ಕಂಟ್ರೋಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನು? ವ್ಯರ್ಥ ರಚನೆ ಅಂದ್ರೇನೆ ವ್ಯರ್ಥಕ್ಕೆ ಜನ್ಮ ಕೊಡುವಂಥದ್ದು. ಅದನ್ನ ಕಂಟ್ರೋಲ್ ಮಾಡಿ. ಯಾವಾಗ ಅದು ಕಂಟ್ರೋಲ್ ಆಗುತ್ತೆ? ಬಿಂದು ಆಗಿದ್ದಾಗ. ಅದಕ್ಕೆ ಬಾಬಾ ಹೇಳ್ತಾರೆ, ಆತ್ಮ ಬಿಂದು, ಬಾಬಾ ಬಿಂದು, ಡ್ರಾಮಾ ಬಿಂದು. ಎಷ್ಟು ಈಸಿ ಅಲ್ಲ ಹೇಳಕ್ಕೆ. ಆದರೆ ಅದರ ಸ್ವರೂಪದಲ್ಲಿ ನಾವು ಬಂದು ಧಾರಣೆ ಮಾಡ್ಕೋಬೇಕಾಗತ್ತೆ. ಆ ಸ್ವರೂಪದಲ್ಲಿ ನಾವು ಬರಬೇಕಾಗತ್ತೆ. ಯಾವಾಗ ನಾನು ಬಿಂದು ಆಗಿರ್ತೀನಿ, ಬಿಂದು ತಂದೆ ಸ್ಮೃತಿಯಲ್ಲಿರ್ತೀನಿ, ಅವಾಗ ಎಲ್ಲವೂ ನಾನು ತಂದೆಯ ಸಮಾನ ಸಾಕ್ಷಿಯಾಗಿ ನೋಡ್ತೀನಿ, ಫುಲ್ ಸ್ಟಾಪ್ ಇಡ್ತೀನಿ. ಆ ಸಮಯದಲ್ಲಿ ನನ್ನಿಂದ ಏನು ಸಿಗಬೇಕೋ ಆತ್ಮಗಳಿಗೆ ಅವುಗಳಿಗೆ ಅದು ಸಿಗ್ತಾನೂ ಹೋಗುತ್ತೆ. ಸಹಯೋಗದ ಮೂಲಕ ನಾವು ಅದಕ್ಕೆ ನಿಮಿತ್ತ ಆಗಿರ್ತೀವಿ. ಇಲ್ಲೆಲ್ಲವೂ ಸಹ ನೆನಪಿನ ಮೇಲೇನೆ ಇರೋದು. ಎಲ್ಲ ಆತ್ಮ ಪರಮಾತ್ಮ ಇವೆರಡರಲ್ಲೇ ಇರೋದು ನೋಡಿ. ಎಲ್ಲ ಇಷ್ಟು ಬಾಬಾ ತಿಳಿಸ್ತಾರಲ್ಲ, ಎಲ್ಲ ಇರೋದು ಆತ್ಮ ಪರಮಾತ್ಮ. ಆತ್ಮದ ಸ್ಮೃತಿ, ಪರಮಾತ್ಮನ ಸ್ಮೃತಿ. ಆತ್ಮ ಪರಮಾತ್ಮ ಎರಡೂ ಕಂಬೈಂಡ್ ಆಗಿರ್ಬೇಕು. ಎರಡು ಆತ್ಮ ಬಾಬಾ ಹೇಳ್ದಂಗೆ ಆತ್ಮ ಕೇಳಬೇಕು. ಬಾಬಾರವರೇ ಪ್ರಪಂಚ ಆಗಿರ್ಬೇಕು. ಬಾಬಾ ಬಿಟ್ರೆ ಬೇರೆ ಯಾರು ಆಗಿರ್ಬೇಕು. ಯಾರು ಬಿಂದು ಅಭ್ಯಾಸ ಮಾಡ್ತಾರೋ ಅವ್ರಿಗೆ ಅದು ಬಾಬಾನೇ ಪ್ರಪಂಚ ಆಗಿರ್ತಾರೆ. ಆ ಒಂದು ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ನೋಡಿ. ನಾವು ದೇಹಾಭಿಮಾನದಲ್ಲಿ ಇರೋದ್ರಿಂದ ದೇಹದಾರಿಗಳ ಆಕರ್ಷಣೆ ಆಗ್ತಾರೆ ಅಲ್ವಾ? ಅದೇ ದೇಹದ ಸಂಬಂಧಗಳನ್ನೇ ನೋಡ್ತೀವಿ. ಎಲ್ಲ ದೈಹಿಕವಾಗಿನೇ ಭೌತಿಕವಾಗಿನೇ ಆಕರ್ಷಣೆ ಆಗುತ್ತೆ, ನೋಡ್ತಿರ್ತೀವಿ, ಪಡ್ಕೋಬೇಕು, ಅದು ಇದು ಎಲ್ಲ ಬರುತ್ತೆ. ಅದೇ ನನ್ನ ಆತ್ಮ ಆಗಿದ್ದೀನಿ, ಬಿಂದು ಆಗಿದ್ದೀನಿ ಅಂದಾಗ ಬಿಂದು ತಂದೆ ಒಬ್ಬರೇ ಆಕರ್ಷಣೆ ಆಗ್ತಾರೆ ನಮಗೆ.
ಅವರೊಬ್ಬರ ಮೇಲೇನೆ ಪ್ರೀತಿ ಬರುತ್ತೆ, ಅವರೊಬ್ಬರೇ ಆಕರ್ಷಣೆ ಆಗ್ತಿರ್ತಾರೆ, ಅವರೊಬ್ಬರ ಮೇಲೇನೆ ಮೋಹ ಇರುತ್ತೆ, ಶುದ್ಧವಾದ ಮೋಹ. ಅವ್ರು ಬಿಟ್ರೆ ಬೇರೆ ಯಾರೂ ಇರೋದಿಲ್ಲ, ಜಾಸ್ತಿ ಅವರೇ ನೆನಪು ಬರ್ತಿರ್ತಾರೆ. ಮತ್ತೆ ಅವರೊಬ್ಬರೇ ಇದ್ದಾರೆ ಅಂತಂದ್ರೆ ಆಟೋಮೆಟಿಕಲಿ ಎಲ್ಲನೂ ಸಹ ಪರಿವರ್ತನೆ ಆಗ್ಬಿಡತ್ತೆ, ಈಸಿ ಆಗುತ್ತೆ ಅವಾಗ ನಮಗೆ. ಅರ್ಥ ಆಯ್ತಲ್ಲ? ಒಂದು ಸೆಕೆಂಡಲ್ಲಿ ನಾವು ಬಿಂದುವನ್ನು ಹೇಗಿಡುವುದು, ಯಾರು ಯಾವ ತರದ ಪಾತ್ರನೇ ಮಾಡಿದ್ರು ಸಾಕ್ಷಿಯಾಗಿ, ಒಳ್ಳೇದು ಅಂತ ಒಳ್ಳೇದಕ್ಕೂ ಆಕರ್ಷಣೆ ಆಗ್ಬಾರ್ದು, ಇದು ಕೆಟ್ಟದ್ದು ಅಂತ ಕೆಟ್ಟದಕ್ಕೂ ಆಕರ್ಷಣೆ ಆಗ್ಬಾರ್ದು. ಎಲ್ಲವನ್ನ ನಾವು ಸಾಕ್ಷಿಯಾಗಿ ನೋಡ್ಬೇಕು. ಬಾಬಾ ಹೇಗೆ ಸಾಕ್ಷಿಯಾಗಿ ನೋಡ್ತಾರೆ? ಪರಂಧಾಮದಲ್ಲಿ ಕೂತು ಎಲ್ಲ ಉನ್ನತವಾದ ಸ್ಥಾನದಲ್ಲಿ ಕೂತು ಎಲ್ಲವನ್ನ ಸಾಕ್ಷಿಯಾಗಿ ನೋಡ್ತಿದ್ದಾರೆ. ನಾವು ಇಲ್ಲಿ ಉನ್ನತವಾದ ಸ್ಥಿತಿಯಲ್ಲಿ ಸ್ಥಾನದಲ್ಲಿ ಕೂರ್ಬೇಕಾಗತ್ತೆ. ಯಾವುದು? ಬಿಂದು ರೂಪ, ಬಿಂದು ಸ್ಥಿತಿ ಸ್ಮೃತಿಯ ಸ್ವರೂಪದಲ್ಲಿ ಉನ್ನತವಾದ ಸ್ಥಿತಿಯಲ್ಲಿ ನಾವು ಕೂತು ಎಲ್ಲವನ್ನ ಸಾಕ್ಷಿಯಾಗಿ ನೋಡ್ಬೇಕು. ಮತ್ತೆ ಆ ಸಮಯದಲ್ಲಿ ಏನು ಸೇವೆ ಮಾಡಬೇಕೋ ಅದನ್ನ ನಾವು ಮಾಡ್ಬೇಕಾಗತ್ತೆ, ಅದಕ್ಕೆ ನಾವು ನಿಮಿತ್ತ ಆಗ್ಬೇಕಾಗತ್ತೆ. ಅರ್ಥ ಆಗ್ತಿದೆಯಲ್ಲ? ಎಂಥವರೇ ಇರಲಿ, ಎಂತಹದ್ದೇ ನೀವು ನೋಡಿ, ನಿಮ್ಮ ಮನೆಯವರು ಇರ್ಬೋದು, ಹೊರಗಡೆ ಇರೋರು ಇರ್ಬೋದು, ಎಂತಹದ್ದೇ ನೀವು ಕೆಟ್ಟದ್ದೇ ನೋಡಿದ್ರು ಒಳ್ಳೇದೇ ನೋಡಿದ್ರು ಅದಕ್ಕೆ ನಾವು ಪ್ರಭಾವಿತರಾಗಬಾರ್ದು. ಒಳ್ಳೇದು ಅಂತ ಒಳ್ಳೇದಕ್ಕೆ, ಕೆಟ್ಟದ್ದು ಅಂತ ಕೆಟ್ಟದಕ್ಕೆ ನಾವು ಪ್ರಭಾವಿತರಾಗಬಾರ್ದು. ಒಳ್ಳೇದು ಅಂದ್ರೂ ತಪ್ಪೇ, ಕೆಟ್ಟದ್ದು ಅಂದ್ರೂ ತಪ್ಪೇ. ಇಲ್ಲಿ ಎರಡನ್ನೂ ಸಾಕ್ಷಿಯಾಗಿ ನೋಡ್ಬೇಕಿಲ್ಲಿ. ಇದು ಕೆಟ್ಟದ್ದು ಅಂತಾನೆ ಅಷ್ಟಕ್ಕೆಲ್ಲ, ಒಳ್ಳೇದು ಅಂತನೂ ನಾವು ಇದು ಮಾಡಂಗಿಲ್ಲ. ಬಾಬಾ ಹೇಳ್ತಾರೆ ವಿಶೇಷತೆಗಳನ್ನೇ ನೋಡಿ, ಆದ್ರೆ ಆ ವಿಶೇಷತೆಗಳು ಯಾರು ಕೊಟ್ಟಿದ್ದು? ಬಾಬಾ ಕೊಟ್ಟಿದ್ದು. ಒಳ್ಳೇದನ್ನ ನೋಡಿದಾಗ ಅದು ಬಾಬಾರವರ ವಿಶೇಷತೆ, ಬಾಬಾರವರ ಪ್ರಸಾದ ಆಗಿದೆ, ಅದನ್ನ ನೋಡಿ. ಕೆಟ್ಟದನ್ನ ನೋಡ್ತೀರಾ, ಅದು ರಾವಣನದ್ದು ಗುಣಗಳು, ನೋಡಕ್ಕೆ ಹೋಗ್ಬೇಡಿ, ಸಾಕ್ಷಿ ಆಗ್ಬಿಡಿ ಅಲ್ಲಿ. ಆಯ್ತಾ? ನೀವು ಒಳ್ಳೇದನ್ನ ನೋಡಿದ್ರು ಕೂಡ ಅಲ್ಲಿ ಬಾಬಾರವರನ್ನ ನೋಡಿ, ಬಾಬಾರವರ ಗುಣ ಅದು, ಬಾಬಾರವರ ಶಕ್ತಿ ಅದು, ಬಾಬಾರವರ ಜ್ಞಾನ ಅದು, ಬಾಬಾರವರ ಬುದ್ಧಿ ಅದು, ಬಾಬಾರವರ ಕೊಟ್ಟಿರುವಂತದ್ದು ವಿಶೇಷತೆ, ಅದನ್ನ ನೋಡಿ. ರಾವಣನ ನೋಡ್ತೀರಾ, ಆ ಗುಣನೇ ನೋಡಕ್ ಹೋಗ್ಬೇಡಿ. ಅದಕ್ಕೆ ಹೇಳ್ತಾರಲ್ಲ, ಅವು ಗುಣನೇ ನೋಡಕ್ ಹೋಗ್ಬೇಡಿ. ನೋಡಿದ್ರೆ ಅಂದ್ರೆ ಮನಸ್ಸಲ್ಲಿ ಸಂಕಲ್ಪ ರಚನೆ ಆಗ್ಬಿಡುತ್ತೆ, ನೀವು ಅದು ವ್ಯರ್ಥ ಸಂಕಲ್ಪಕ್ಕೆ ಜನ್ಮ ಕೊಟ್ಬಿಟ್ರಿ ಅಂತ ಅರ್ಥ. ನೋಡಿದ್ರಿ ಅಂದ್ರೆ ಬಂದ್ಬಿಡುತ್ತೆ. ಅದಕ್ಕೇನೆ ಈ ಎರಡು ಕಣ್ಣಿಂದ ನೋಡಿದ್ರೇನೆ, ಈ ಭೌತಿಕವಾದ ಎರಡು ಕಣ್ಣಿಂದ ನೋಡಿದ್ರೇನೆ ಅವೆಲ್ಲ ನೋಡೋದು ನಾವು. ಈ ಮೂರನೇ ಕಣ್ಣಿಂದ ನೋಡಿದ್ರೆ ಬರೀ ಆತ್ಮನೇ ಕಾಣುತ್ತೆ ನಮ್ಗೆ, ಅದೆಲ್ಲ ಕಾಣೋದಿಲ್ಲ, ಒಳ್ಳೇದು ಕೆಟ್ಟದ್ದು ಏನು ಕಾಣೋದಿಲ್ಲ ಮೂರನೇ ಕಣ್ಣಿಂದ. ನಾವು ನೋಡೋದು ಈ ಎರಡು ಕಣ್ಣಿಂದ ನೋಡ್ತೀವಲ್ಲ, ಅದರಿಂದ ಅದೆಲ್ಲ ನಮ್ಗೆ ಒಳ್ಳೇದು ಇದು, ಇದು ಕೆಟ್ಟದ್ದು ಇದು, ಅವ್ರಂಗೆ ಇವ್ರಂಗೆ ಎಲ್ಲ ಬಂದ್ಬಿಡುತ್ತೆ. ಡ್ರಾಮಾ ಬಿಂದು, ಆತ್ಮ ಬಿಂದು, ಬಾಬಾ ಬಿಂದು, ಬಿಂದುವಾಗಿ ಬಿಂದುವನ್ನ ಸ್ಮೃತಿ ಮಾಡಿದಾಗ ಎಲ್ಲದಕ್ಕೂ ಬಿಂದು ಬೀಳೋದು. ನಾನು ಬಿಂದು, ಬಾಬಾನು ಬಿಂದು, ಮತ್ತೆ ಎಲ್ಲ ಶೂನ್ಯ ಆಗ್ಬಿಡುತ್ತೆ ನೋಡಿ. ಯಾವುದು ನಮಗೆ ಮ್ಯಾಟ್ರೇ ಅನ್ಸೋದಿಲ್ಲ, ಎಲ್ಲ ಶೂನ್ಯ. ಅರ್ಥ ಆಯ್ತಲ್ಲ? ಹೆಚ್ಚಿಗೆ ಬಿಂದುವಿನ ಅಭ್ಯಾಸ, ಬೀಜ ರೂಪದ ಅಭ್ಯಾಸ, ಪರಂಧಾಮದಲ್ಲಿ ಕೂತು ಹೆಚ್ಚಿಗೆ ಆ ಒಂದು ಅಭ್ಯಾಸವನ್ನ ಮಾಡಿ. ರಾಜಯೋಗ ಮೆಡಿಟೇಷನ್ ಕಾಮೆಂಟ್ರೀಸ್ ಅಂತ ಇದೆ ಪ್ಲೇ ಲಿಸ್ಟ್ ಅಲ್ಲಿ, ಬೇಕಾದ್ರೆ ಬೀಜ ರೂಪದ್ದು, ಬಿಂದು ರೂಪದ್ದು ಎಲ್ಲ ಒಂದು ಬಾಬಾ ಕಾಮೆಂಟ್ರೀಸ್ ಮಾಡಿಸಿದ್ದಾರೆ. ಅದನ್ನ ಬೇಕಾದ್ರೆ ಡೆಮೋ ಆಗಿ ಒಂದ್ಸರಿ ಕೇಳಿ ನೀವೇ ಓನ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ. ಆಯ್ತಲ್ಲ? ನೀವೇ ಅದನ್ನ ಓನ್ ಆಗಿ, ಬಾಬಾರವರ ಮಾಡಿಸ್ತಿದ್ದಾರೆ ನಮಗೆ, ಬಾಬಾರವರೇ ಯೋಗವನ್ನ ಮಾಡಿಸ್ತಿದ್ದಾರೆ ಅಂತ ಬಾಬಾರವರ ಸ್ಮೃತಿಯಲ್ಲಿ ಕೂತು ಪ್ರಾಕ್ಟೀಸನ್ನ, ಅಭ್ಯಾಸವನ್ನ ಮಾಡ್ತಾ ಹೋಗಿ. ಹೆಚ್ಚಿಗೆ ಅಶರೀರಿ ಈ ಒಂದು ನಿರಾಕಾರ ಅಭ್ಯಾಸ, ಬಿಂದು ರೂಪದ ಅಭ್ಯಾಸ ನಮಗೆ ತುಂಬಾ ಅವಶ್ಯಕತೆ ಇದೆ. ಅಂತಿಮದ ಫೈನಲ್ ರಿಸಲ್ಟ್ ಇದೇ ನಮಗೆ ಬೇಕಾಗಿರುವಂಥದ್ದು, ರಿಸಲ್ಟ್ ಅಲ್ಲಿ ಇದೇ ಬೇಕಾಗಿರುವಂಥದ್ದು. ನಷ್ಟಮೋಹಿ ಆಗೋದಕ್ಕೂ, ಪಾಸ್ವಿತಾನರಾಗೋದಕ್ಕೂ, ಆಯ್ತಲ್ಲ, ನಾವು ಎಕ್ಸಾಮ್ ಅಲ್ಲಿ ಅಂತಿಮದ ಸಮಯದ ಎಕ್ಸಾಮ್ ಅಲ್ಲಿ ಫೈನಲ್ ಪೇಪರ್ ಅಲ್ಲಿ ಪಾಸ್ ಆಗೋದಕ್ಕೂ ಇದೇ ಆಧಾರ. ಯಾವುದು? ಬೀಜ ರೂಪ, ಬಿಂದು ರೂಪದ ಅಭ್ಯಾಸ ಜಾಸ್ತಿ ಮಾಡ್ಬೇಕು. ಅದಕ್ಕೆ ಹೇಳುವಂಥದ್ದು ಆತ್ಮಿಕ ದೃಷ್ಟಿ ಇರಲಿ, ಆತ್ಮಿಕ, ನಿಮ್ಮನ್ನ ನೀವು ಆತ್ಮ ಅಂತ ನೋಡಿ,
ಇತರರನ್ನ ಆತ್ಮ ಅಂತ ನೋಡ್ತಾ ಹೋಗಿ, ನಾನು ಬಿಂದು ಅವರು ಬಿಂದು ಅಂತ ನೋಡ್ತಾ ಹೋಗಿ. ಅದಕ್ಕೆ ಬಾಬಾ ಈ ಅಭ್ಯಾಸ ಯಾಕೆ ಹೇಳ್ತಾರೆ ಅಂದ್ರೆ ಇದಕ್ಕೆ ಹೇಳುವಂಥದ್ದು. ಈಗಲಿಂದ ನಾವು ಬಹುಕಾಲದ ಅಭ್ಯಾಸ ಇಲ್ಲ ಅಂದ್ರೆ ಅಂತಿಮದಲ್ಲಿ ಅದು ನಮಗೆ ಸಡನ್ ಆಗಿ ಆ ಅಂತಿಮ ಸಮಯದಲ್ಲಿ ನಮಗದು ನೆನಪಿಗೆ ಬರೋದಿಲ್ಲ. ಈಗಿಂದ ಇರ್ಬೇಕದು, ಅದು ನಮ್ಮಲ್ಲಿ ಧಾರಣೆ ಆಗೋಗಿದೆ, ಸ್ವರೂಪ ಆಗೋಗಿದೆ ಅಂದ್ರೆ ಅಂತಿಮ ಸಮಯದಲ್ಲಿ ಈಸಿಯಾಗಿ ಬಂದ್ಬಿಡುತ್ತೆ. ಈಗಿಂದ ಮಾಡದೆ ಅಂತಿಮದಲ್ಲಿ ಮಾಡ್ತೀನಿ ಅಂದ್ರೆ ಅದಾಗತ್ತಾ? ಅದಾಗೋದಿಲ್ಲ, ಬರೋದಿಲ್ಲ. ಆಗಿರೋ ಸಮಯ ಪರಿಸ್ಥಿತಿಗಳಿಗೆ ಅದು ನೆನಪು ಬರೋದಿಲ್ಲ, ಹಾಗಿರುತ್ತೆ. ಆ ಫುಲ್ ಎಲ್ಲ ಗೊಂದಲನೇ ತುಂಬಿರುತ್ತೆ. ಅರ್ಥ ಆಯ್ತಲ್ಲ? ಅದಕ್ಕೋಸ್ಕರ ಈ ಬಿಂದುವಿನ ಅಭ್ಯಾಸ ಹೆಚ್ಚಿಗೆ ಮಾಡಬೇಕಾಗತ್ತೆ. ಅದರಲ್ಲಿ ಸಂಕಲ್ಪಗಳ ಒಂದು ಖಜಾನೆ ಜಮಾ ಆಗ್ತಾ ಹೋಗುತ್ತೆ. ಅಲ್ಲಿ ವ್ಯರ್ಥ ಬಂದಿಲ್ಲ ಸಂಕಲ್ಪಗಳದು ಅಂದ್ರೆ ಮಾತು ಇಲ್ಲ, ಕರ್ಮನೂ ಇರೋದಿಲ್ಲ, ಅವಾಗ ವ್ಯರ್ಥ. ಅಲ್ಲೂ ಜಮಾ ಆಗ್ತಿರುತ್ತೆ. ಅದು ಖಜಾನೆನೂ ಜಮಾ ಆಗ್ತಿರುತ್ತೆ, ಎಲ್ಲದೂ ಕೂಡ ಜಮಾ ಆಗ್ತಾ ಹೋಗುತ್ತೆ. ಸಮಯ, ಶ್ವಾಸ ಎಲ್ಲವೂ, ಶಕ್ತಿಗಳು, ಜ್ಞಾನ, ಗುಣಗಳು ಎಲ್ಲವೂ ಜಮಾ ಆಗ್ತಾ ಹೋಗ್ತಿರುತ್ತೆ. ಅದು ಯಾವುದು ವ್ಯರ್ಥ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, 2 ಕಣ್ಣುಗಳಿಂದ ನೋಡಕ್ಕೆ ಹೋಗ್ಬೇಡಿ. ನೋಡಿದ್ರು ಕೂಡ ಈಗ ಕಾರ್ಯವ್ಯವಹಾರ ಏನೋ ಕಾರ್ಯವ್ಯವಹಾರಗಳು ಇರುತ್ತೆ. ಈಗ ಯಾವುದೋ ಒಂದು ಕೆಲಸ ಕಾರ್ಯಗಳು ಶರೀರದ ಅಭಿಮಾನದಲ್ಲಿ ಬರೋದಲ್ಲ, ಶರೀರದಲ್ಲಿ ಬೃಕುಟಿ ಮಧ್ಯದಲ್ಲಿ ಇರುತ್ತಾ ಶರೀರದ ಮೂಲಕ ನಿಮಿತ್ತ ಆಗಿ ಮಾಡಿಸುವಂಥವ್ರ ಸ್ಮೃತಿಯಲ್ಲಿದ್ದು ಕರ್ಮಯೋಗಿಯಾಗಿ ಮಾಡ್ತಾ ಹೋಗಿ, ಮತ್ತೆ ಅತೀತ ಆಗ್ಬಿಡಿ. ಅದಕ್ಕೆ ಬಾಬಾ ಹೇಳ್ತಾರೆ ಅಷ್ಟೇ. ಮತ್ತೆ ಬೇರೆ ಏನೇ ನೀವು ನೋಡಕ್ ಹೋದ್ರು ಆತ್ಮಗಳನ್ನೇ ನೋಡೋ ಅಭ್ಯಾಸ ಮಾಡಿ. ಆತ್ಮ ಆಗಿದ್ದಾರೆ, ನಾನು ಆತ್ಮ ಆಗಿದ್ದೀನಿ, ಎಲ್ಲರೂ ಆತ್ಮಗಳಾಗಿದ್ದಾರೆ. ಈ ಅಭ್ಯಾಸ ನಮ್ಗೆ ಈಗ ಬೇಕೇ ಬೇಕು. ಈಗಂತೂ ಸಮಯ ಇಲ್ಲೇ ಇಲ್ಲ ಬಿಡಿ. ನಾವೀಗ ಎಷ್ಟು ಪ್ರಾಕ್ಟೀಸ್ ಮಾಡೋಕೆ ಹೋದ್ರು ಕೂಡ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಯಾರು ತುಂಬಾ ದೃಢ ನಿಶ್ಚಯ ಇಟ್ಕೊಂಡು ದೃಢ ಸಂಕಲ್ಪ ಮಾಡಿ ಯಾರು ಮಾಡ್ತಾರೆ ನಿಜವಾಗ್ಲೂ ಅವ್ರು ಈಗ್ಲೂ ಸಹ ಪಡ್ಕೋಬಹುದು. ಇನ್ನು ಸ್ವಲ್ಪ ಸಮಯ ಹೋಯ್ತು ಅಂದ್ರೆ, ಇನ್ನು ಸ್ವಲ್ಪ ದಿನಗಳು ಕಳೀತು ಅಂದ್ರೆ, ವರ್ಷಗಳು ಅಷ್ಟೊಂದಿಲ್ಲ, ವರ್ಷಗಳು ಏನಿಲ್ಲ, ದಿನಗಳೇ ಅಂತಾನೆ ನಾವು ಹೇಳ್ಬೋದು. ಆಯ್ತಲ್ಲ? ಕಳೀತು ಅಂದ್ರೆ ಅವಾಗ ನಾವು ಈ ಉಳಿದಿರೋ ಸಮಯದ ಅಭ್ಯಾಸನೂ ನಾವು ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈ ಅಭ್ಯಾಸ ನಮಗೆ ಬೇಕೇ ಬೇಕು. ಎಲ್ಲವೂ ಪಾತ್ರ, ಎಲ್ಲ ನಾಟಕ, ಎಲ್ಲ ಅಕ್ಯುರೇಟ್ ಆಗಿದೆ, ಎಲ್ಲ ಯಾವುದು ಹೊಸದಲ್ಲ. ಕಲ್ಪನೂ ನಾವು ಇದನ್ನ ಅಭಿನಯಿಸ್ತಾ ಬಂದಿದ್ದೀವಿ, ಇದನ್ನ ನಾವು ಫೇಸ್ ಮಾಡ್ತಾ ಬಂದಿದ್ದೀವಿ, ವಿಜಯಿಗಳಾಗಿದ್ದೀವಿ. ಕಲ್ಪದ ವಿಜಯ ರತ್ನಗಳು ನಾವು. ಆಯ್ತಲ್ಲ? ಮಾಯೆ ಮೇಲೆ ನಾವು ವಿಜಯವನ್ನ ಪಡ್ಕೊಂಡಿದೀವಿ. ಬಾಬಾ ನಮ್ ಜೊತೆಗಿದ್ದಾರೆ. ಯಾರಿರೋದು ನಮ್ ಜೊತೆ? ಬಾಬಾ ನಮ್ ಜೊತೆ ಇದ್ದಾರೆ, ಸರ್ವಶಕ್ತಿವಂತ ನಮ್ ಜೊತೆ ಇದ್ದಾರೆ. ನಮಗಿಲ್ಲಿ ಸೋಲು ಅಲ್ವಾ? ನಾವು ಗೆಲ್ತೀವಿ. ಮಾಯೆಯ ಜೊತೆ ನಾವು ಸೋಲೋದಿಲ್ಲ, ಗೆಲ್ತೀವಿ, ವಿಜಯವನ್ನ ಪಡ್ಕೋತೀವಿ. ಈ ದೃಢ ನಂಬಿಕೆ, ನಿಶ್ಚಯ ನಮಗೆ ಬೇಕೇ ಬೇಕು. ಇಲ್ಲಿ ನಿಶ್ಚಯ ಇದೆ, ಅಲ್ಲಿ ವಿಜಯ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದ್ರೆ ಅಭ್ಯಾಸ ನಮಗೆ ಪರ್ಫೆಕ್ಟ್ ಆಗಿ ಬೇಕೇ ಬೇಕು. ಬಿಂದುವಿನ ಅಭ್ಯಾಸ ನೋಡಿ, ನಮ್ಮ ಸಂಸ್ಕಾರ ಪರಿವರ್ತನೆ ಆಗೋದಕ್ಕೂ ಎಲ್ಲದಕ್ಕೂ ಬಿಂದುವಿನ ಅಭ್ಯಾಸ ಜಾಸ್ತಿ ಬೇಕೇ ಬೇಕು. ಬಿಂದುವಾಗಿ ನಾವು ಹೋಗ್ತಿರ್ತೀವಿ ಅಂದ್ರೆ ಎಲ್ಲ ಭಾರದಿಂದ ಅತೀತರಾಗ್ತಾ ಹೋಗ್ತೀವಿ, ಭಾರದಿಂದ ದೂರ ಆಗ್ತಾ ಹೋಗ್ತೀವಿ. ಎಲ್ಲಾ ಭಾರ ಆಗ್ಲೇ ನಾವು ಡಬಲ್ ಲೈಟ್ ಆಗಕ್ ಸಾಧ್ಯ, ಆಗ್ಲೇ ನಿರಾಕಾರಿನೂ ಫರಿಸ್ತನೂ ಆಗಕ್ ಸಾಧ್ಯ, ಮುಂದೆ ಭವಿಷ್ಯದಲ್ಲಿ ದೇವತೆಗಳಾಗೋದಕ್ಕೂ ಸಾಧ್ಯ ಆಗುತ್ತೆ. ಓಂ ಶಾಂತಿ.